ಇದೀನಿ ಯಾಕಂತಂದ್ರೆ ಇವ್ ನೋಡ್ಬೋದು ಎಷ್ಟು ಜನ ನಾವು ಕ್ಲಾಸ್ ಅಲರ್ಟ್ ಆಗಿ ಕೇಳ್ತಾ ಇದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರು ಕೂಡ ಒಂದ್ ನೋಟು ಪೆನ್ ಯಾರು ಇಟ್ಕೊಳ್ತಿರೋ, ಯಾರಿಗೂ ಫೋರ್ಸ್ ಇಲ್ಲ, ಯಾರು ತಗೊಳ್ತಿರೋ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನೊಂದ್ ಮೆಸೇಜ್ ಹಾಕಿದ್ದೆ ನನ್ನ ಪರ್ಸನಲ್ ನನ್ನ ಟೀಮ್ಗೆಲ್ಲ ಹಾಕಿದ್ದೆ. ಇವತ್ತಿನ ಸೆಷನ್ ಕೇಳೋದ್ರಿಂದ ಈ ಬಿಸ್ನೆಸ್ ಅಲ್ಲಿ ನಾವು ಉಳ್ಕೊಳ್ತೀವಿ, ಆಮೇಲೆ ಒಂದು ದೊಡ್ಡ ಟೀಮ್ ಕ್ರಿಯೇಟ್ ಮಾಡ್ತೀವಿ, ನಂತರ ವೇಗವಾಗಿ ಸ್ವಲ್ಪ ಬೆಳಿಬಹುದು ಬೇಗ. ಈ ತರ ಮೆಸೇಜ್ ಹಾಕಿದೆ. ಎಲ್ರು ಕೂಡ ಆಲ್ಮೋಸ್ಟ್ ಆಕ್ಟಿವ್ ಲೀಡರ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಹೇಳ್ತಾ ಒಂದು ಸ್ಮಾಲ್ ಸ್ಟೋರಿಯನ್ನ ಹೇಳಕ್ ಇಷ್ಟಪಡ್ತೀನಿ. ಆ ಸ್ಟೋರಿ ಯಾರಿಗೆ ಅರ್ಥ ಆಗುತ್ತೆ, ನೀವು ಎಲ್ರಿಗೂ ಅರ್ಥ ಆಗುತ್ತೆ, ಯಾರಾದ್ರೂ ಒಬ್ರು ಅನಲೈಸ್ ಮಾಡಿ ಆ ಸ್ಟೋರಿ ಕೇಳಿದ್ಮೇಲೆ ಇದರಿಂದ ನಿಮ್ಗೆ ಏನ್ ತಿಳಿಯಿತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡಿ. ಒಂದ್ ಊರಲ್ಲಿ 3 ವ್ಯಕ್ತಿಗಳಿರ್ತಾರೆ, ತುಂಬಾ ಆತ್ಮೀಯ, ಅತಿ ಸ್ಟ್ರಾಂಗ್ ಬಿಲೀಫ್ ಇರುವಂತ ಫ್ರೆಂಡ್ಸ್. 3 ಜನ ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಹೆಸರು ಜ್ಞಾನ, ಮತ್ತೊಬ್ಬನ ಹೆಸರು ಹಣ, ಮತ್ತೊಬ್ಬನ ಹೆಸರು ವಿಶ್ವಾಸ. 3 ಜನ ಒಂದು ಊರ್ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಬಟ್ ಹಣ ಹೇಳುತ್ತೆ, ಜ್ಞಾನ ಹೇಳ್ತಾನೆ, ನೀನು ಊರ್ ಬಿಟ್ಟು ಹೋದ್ಮೇಲೆ ಮತ್ತೆ ನಾವು 3 ಜನ ಯಾವ ರೀತಿ ಒಂದ್ ಕಡೆ ಸೇರ್ಬೇಕಲ್ಲ, ನಾವ್ ಎಲ್ಲಿ ಸೇರೋಣ ಅಂತ ಹೇಳ್ತಾರೆ. 3 ಜನ ಡಿಸ್ಕಸ್ ಮಾಡ್ತಾರೆ. ಜ್ಞಾನ ಹೇಳ್ತಾನೆ, ನಾನು ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಗ್ರಂಥಾಲಯದಲ್ಲಿ ಸಿಗ್ತೀನಿ ಅಂತ ಹೇಳ್ತಾನೆ ಜ್ಞಾನ. ಅದೇ ದುಡ್ಡು ಹಣ ಹೇಳುತ್ತೆ, ನಾನು ನಿಮ್ಗೆ ಶ್ರೀಮಂತರ ಕಡೆ ಸಿಗ್ತೀನಿ, ಯಾರು ಜಾಸ್ತಿ ಸಂಪಾದನೆ ಮಾಡಿರ್ತಾರೆ ಅವ್ರ ಕಡೆ ಸಿಗ್ತೀನಿ ಅಂತ ಹೇಳುತ್ತೆ. ಇಬ್ರು ಹಣ ಮತ್ತೆ ಜ್ಞಾನ ಇಬ್ರು ಕೇಳ್ತಾರೆ, ವಿಶ್ವಾಸಕ್ಕೆ ಕೇಳ್ತಾರೆ. ವಿಶ್ವಾಸ, ನೀನೇನು ಮಾತಾಡ್ತಾ ಇಲ್ಲಲ್ಲ, ಯಾಕೆ ಸುಮ್ನೆ ಇದೀಯಾ ಅಂತೇಳಿ. ವಿಶ್ವಾಸ ಹೇಳ್ತಾನೆ, ನಾನ್ ಒಂದ್ಸಾರಿ ಹೋದ್ರೆ ಮತ್ತೆ ಸಿಗಲ್ಲ ಅಂತೇಳಿ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, 3 ಜನ ಫ್ರೆಂಡ್ಸ್ ಇರ್ತಾರೆ. 3 ಜನ ಒಂದ್ ಕಡೆ ಹೋಗ್ಬೇಕಂತ ಊರ್ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಮತ್ತೆ ಒಂದ್ ಕಡೆ ಸೇರ್ಬೇಕಾದ್ರೆ ಜ್ಞಾನ ಹೇಳ್ತಾನೆ, ನಾನು ಗ್ರಂಥಾಲಯ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಸಿಗ್ತೀನಿ ಅಂತೇಳಿ. ಹಣ ಹೇಳ್ತೆ, ನಾ ಶ್ರೀಮಂತರ ಹತ್ರ ಸಿಗ್ತೀನಿ ಅಂತೇಳಿ. ಬಟ್ ಅದ್ ವಿಶ್ವಾಸ ಏನ್ ಹೇಳ್ತಾನಂದ್ರೆ, ನಾನ್ ಒಂದ್ ಸಾರಿ ಹೋದ್ರೆ ಮತ್ತೆ ಸಿಗಲ್ಲ ಅಂತೇಳಿ. ಬಟ್ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಇದ್ರ ಮುಖಾಂತರ ಇವತ್ತು ಹಣ ಹೋದ್ರೆ ಮತ್ತೆ ನಾವು ಸಂಪಾದನೆ ಮಾಡ್ಬೋದು. ಜ್ಞಾನ ಇಲ್ಲಂದ್ರೂ ಕೂಡ ನಾವು ಎಲ್ಲಿ ಜ್ಞಾನವಂತರ ಕಡೆ, ನಾಲೆಜ್ ಇರುವಂತ ಕಡೆ, ಗ್ರಂಥಾಲಯದಲ್ಲಿ ಗುರುಗಳ ಕೈಯಲ್ಲಿ ನಾವು ಮತ್ತೆ ಜ್ಞಾನ ತಗೋಬಹುದು. ಬಟ್ ವಿಶ್ವಾಸ ಒಂದು ಎಂತ ಒಂದು ಸ್ಟ್ರಾಂಗ್ ಒಂದು ನಂಬಿಕೆ ಅಂತಂದ್ರೆ, ಅದು ಮತ್ತೆ ಒಂದ್ಸಾರಿ ಹೋಯ್ತು ಅಂದ್ರೆ ಮತ್ತೆ ಬರಲ್ಲ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಸ್, ಇವಾಗ ಸುನೀತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ, ಮೇಡಮ್ ಮಾತಾಡಿ. ಈ ಒಂದು ಸ್ಟೋರಿಯಿಂದ ಏನ್ ಎಸ್ ಸರ್, ಫಸ್ಟ್ ನಾವು ವಿಶ್ವಾಸ ಕಳ್ಕೊಬಾರ್ದು ಸರ್. ವಿಶ್ವಾಸ ಕಳ್ಕೊಂಡ್ರೆ ಏನೇ ಸಿಗಲ್ಲ ಸರ್. ಫಸ್ಟ್ ವಿಶ್ವಾಸ ಇಟ್ಕೊಂಡ್ರೆ ನಮ್ಗೆ ಹಣನೂ ಸಿಗುತ್ತೆ, ಧ್ಯಾನನೂ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೂಪರ್ ಮೇಡಮ್, ಸೂಪರ್. ಅಂಡ್ ಸುಲೋಚನಾ ಮೇಡಮ್, ವೆಲ್ಕಮ್, ಮಾತಾಡಿ ಕ್ವಿಕ್ ಆಗಿ. ಸರ್, ಈಗ ನಮಗ ಹಣನೂ ಸಂಪಾದಿಸ್ಬೋದು ಸರ್. ಒಂದ್ ಕಡೆ ದುಡಿಮೆ ಇರ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ನಾವು ಹಣ ಯಾವ ತರದ್ದು ಸಂಪಾದಿಸಬಹುದು, ಜ್ಞಾನನೂ ಸಂಪಾದಿಸ್ಬೋದು ಸರ್. ಹಾಗಾದ್ರೆ ವಿಶ್ವಾಸ ಒಮ್ಮೆ ಕಳ್ಕೊಂಡ ಮೇಲೆ ಮತ್ತೆ ಸಿಗಲ್ಲ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಸೂಪರ್. ಮ್ಯೂಟ್ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಫೀಡ್ಬ್ಯಾಕ್ ಕೊಡ್ತಾ ಇದೀವಿ. ಎಸ್, ವಿಶ್ವಾಸ ಅಂತ ಹೇಳಿದ್ರಿ. ಇವತ್ ನೋಡ್ಬೋದು, ಕಂಪನಿ ಮೇಲೆ, ಪ್ರಾಡಕ್ಟ್ ಮೇಲೆ, ಅಪ್ಲೈನ್ಸ್ ಮೇಲೆ ಯಾವಾಗ ನಾವು ಒಂದು ಸ್ಟ್ರಾಂಗ್ ನಂಬಿಕೆ ಬಂತು, ಅವಾಗ ನಾವೆಲ್ಲರೂ ಕೂಡ ಈ ಬಿಸ್ನೆಸ್ ಅಲ್ಲಿ ಬಂದಿದೀವಿ. ಬಟ್ ಅಪ್ಲೈನ್ ಕಂಪನಿ ಪ್ರಾಡಕ್ಟ್ ಗೋಸ್ಕರ ಬಂದಿಲ್ಲ. ಇಲ್ಲಿ ಬಂದಿರೋದು, ನಾವೆಲ್ಲರೂ ಕೂಡ ಬಂದಿರೋದು ಸಕ್ಸಸ್ ಆಗ್ಬೇಕಂತೇಳಿ. ಹೌದಾ? ಈ ತರ ಸಕ್ಸಸ್ ಅನ್ನ ಪಡ್ಕೋಬೇಕಾದ್ರೆ ಏನ್ ಮಾಡಿ ಸಕ್ಸಸ್ ಆದ್ರು? ಇವಾಗ ನೋಡ್ಬೋದು, ರಾಜು ಡಿ ಸರ್, ವಿಜಯ್ ಸರ್, ಸಂತೋಷ್ ಸರ್, ತುಂಬಾ ಜನ ನಾವು ನೋಡ್ತಾ ಇದೀವಿ. ಈಶ್ವರ್ ಸರ್ ಇರ್ಬೋದು, ನಮ್ಮ ಲೋಕಲ್ ಲೀಡರ್ಸ್ ಯಾರೇ ಇರ್ಬೋದು, ಎಲ್ರು ಕೂಡ ಸಕ್ಸಸ್ ಆಗಿದ್ರೆ ಇವ್ರು ಏನ್ ಮಾಡಿದ್ರು ಸರ್? ಇವ್ರು ಏನ್ ಮಾಡಿ ಇಷ್ಟು ಸಕ್ಸಸ್ ಆದ್ರು? ನಾನು ಹೇಳ್ತೀನಿ, ನೀವ್ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ನಿಮ್ ಟೀಮ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡ ವ್ಯಕ್ತಿ. ನೀವು ಎಷ್ಟು ಪವರ್ಫುಲ್ ಅಂದ್ರೆ ನಿಮ್ ಟೀಮ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಪವರ್ಫುಲ್. ಇವತ್ತು ಟೀಮ್ ದೊಡ್ಡ ಟೀಮ್ ಇರೋಂಥವ್ರು ಯಾರು ಕೂಡ ನೆಗೆಟಿವ್ ಆಗ್ತಾ ಇಲ್ಲ. ದೊಡ್ಡ ಟೀಮ್ ಇರೋಂಥವ್ರು ಯಾರು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಇನ್ಕಮ್ ಬರ್ತಾ ಇದೆ, ಅವ್ರಿಗೆ ಒಳ್ಳೆ ಸ್ಟ್ರಾಂಗ್ ಮೈಂಡ್ ಸೆಟ್ ಇದೆ. ಅದೇ ತರ ದೊಡ್ಡ ಟೀಮ್ ನಂದು ಆಗ್ಬೇಕಾ, ನಾನು ಸಕ್ಸಸ್ ಆಗ್ಬೇಕಾ ಅನ್ನೋಂಥ ವ್ಯಕ್ತಿಗಳೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡಿ ಇವತ್ತು ಒಂದಿಷ್ಟು ವಿಚಾರಗಳು ನಾವು ಡಿಸ್ಕಸ್ ಮಾಡೋಣ. ಇವತ್ತೆಲ್ಲರೂ ಕೂಡ ನಾನು ಕೂಡ ಕೆಲವೊಂದು ವಿಚಾರನ ಇನ್ನೂ ಅಳವಡಿಸ್ಕೊಳ್ಬೇಕಾಗಿದೆ. ಎಸ್, ಯಾರೆಲ್ಲ ಅಲರ್ಟ್ ಆಗಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಎಸ್ ಸರ್, ಇಷ್ಟೆಲ್ಲ ನಾವು ಕೂಡ ಜಾಯ್ನ್ ಆಗಿದೀವಿ, ನಾವು ಪ್ರಯತ್ನ ಪಡ್ತಾ ಇದೀವಿ. ಬಟ್ ಇನ್ನೂ ನಾವು ದೊಡ್ಡ ಲೀಡರ್ ಆಗಕ್ಕಾಗ್ತಾ ಇಲ್ಲ. ನಾವು ಕೂಡ ಗೆಲ್ಬೇಕು, ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು. ಈಗ ಯಾರೆಲ್ಲ 5 ಲಕ್ಷ ಪ್ಲಸ್ ಇನ್ಕಮ್ ತಗೊಳ್ತಾ ಇದಾರೆ, ನಾನು ಕೂಡ ಆ ರೀತಿ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ಸರ್? ಏನ್ ಸೀಕ್ರೆಟ್ ಇದೆ ಸರ್? ತಿಳ್ಕೊಳಕ್ ಕುತೂಹಲ ಇದೆಯಾ? ಪೋಸ್ಟ್ ಲೀಡರ್ಸ್ ಮಾತಾಡ್ಬೋದು. ಎಸ್ ಸರ್. ಎಸ್, 1 ಸೆಕೆಂಡ್. ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಇದೆ.
ಬಟ್ ನಾನ್ ಹೇಳ್ತೀನಿ ಈ ಸೆಷನ್ ಅನ್ನ ಕೇಳಿರ್ಬೋದು ಕೆಲವರು, ಬಟ್ ಕೇಳಿಲ್ಲ ಅನ್ಕೊಂಡ್ ಯಾರು ಕೂತ್ಕೊಳ್ತೀರಾ, ಬಟ್ ಡಿಫ್ರೆಂಟ್ ಇರುತ್ತೆ. ಪ್ರತಿ ಸೆಷನ್ ಪ್ರತಿಯೊಂದು ವಿಚಾರನು ಕೂಡ ಡಿಫ್ರೆಂಟ್ ಇರುತ್ತೆ. ಕೇಳಿದ್ರು ಕೂಡ ಡಿಫ್ರೆಂಟ್ ಹೊಸದಾಗಿರುತ್ತೆ. 100% ಹೇಳ್ತೀನಿ, ಹೊಸ ಸೆಷನ್ ಕೇಳ್ತಾ ಇದೀನಿ ಅನ್ಸುತ್ತೆ. ಆ ತರ ಕುತ್ಕೊಳ್ಳಿ. ಇವತ್ತು ನನಗೇನು ಗೊತ್ತಿಲ್ಲ ಅಂತ ಯಾರು ಕುತ್ಕೊಳ್ತಿರೋ ಅವ್ರ ಮಾತ್ರ ದೊಡ್ಡ ಮಟ್ಟದಲ್ಲಿ ಗೆಲ್ತೀರ ಅಂತ ಇಷ್ಟಪಡ್ತೀನಿ. ಎಸ್, ಇವತ್ತಿನ ಟಾಪಿಕ್ ಈ ಬಿಸ್ನೆಸ್ ಅಲ್ಲಿ ಬಿಗಿನಿಂಗ್ ನಾನು ಬಂದಿರ್ತೀನಿ, ನಾನು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್, ಹೌದಾ, ಏನ್ ಮಾಡಿದ್ರೆ ನಾನು ಗೆಲ್ಬಹುದು, ಕೆಲವೊಂದು ಬೇಸಿಕ್ಸ್ ಅನ್ನ ನಾವು ಇವತ್ತು ಮಸ್ಟ್ ಅಂಡ್ ಶುಡ್ ಅಳವಡಿಸ್ಕೊಳ್ಳೇಬೇಕು, ಅವಾಗ ಮಾತ್ರ ಗೆಲ್ಲಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಶುರುವಾತ್ ಅಂತೇಳಿ 10 ಕದಮ್ ಆಜಾದಿಕೆ. ಯಾವಾಗ ನಾವು ಮೋದಿಕೇರ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವೋ, ಒಂದು ಫೈನಾನ್ಷಿಯಲ್ ಫ್ರೀಡಮ್ ಒಂದು ಹೊಂದಬೇಕು, ರೆಕಗ್ನಿಷನ್ ತಗೋಬೇಕು, ನಾನು ಅನ್ಕೊಂಡಂತ ಅಂದ್ರೆ ಸಫಿಶಿಯಂಟ್ ಇನ್ಕಮ್, ಲಕ್ಷ ಸಂಪಾದನೆ ಮಾಡ್ಬೇಕು, ಫೈನಾನ್ಷಿಯಲಿ ನಾನು ಫ್ರೀಡಮ್ ಆಗ್ಬೇಕಂತಂದ್ರೆ ಯಾವ ಸ್ಟೆಪ್ ಗಳನ್ನ ನಾನು ಫಾಲೋ ಮಾಡ್ಬೇಕು. ಇವತ್ತು ನಮ್ಗೆಲ್ರೂ ಕೂಡ ಗೊತ್ತಿರೋಂತ ವಿಚಾರಗಳನ್ನ ನಾವು ಹೆಂಗ್ ಹೋಗ್ಬೇಕು ಅದ್ರಲ್ಲಿ, ಈ ತರ ನಾವು ಕಲಿಯೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು ಸಪೋರ್ಟ್ ಚಾಟ್. ನಿಮ್ಗೆಲ್ರೂ ಕೂಡ ಗೊತ್ತಿದೆ, ಒಂದು ಅದ್ಭುತವಾದ ಸಪೋರ್ಟ್ ನಮಗ್ ಸಿಗ್ತಾ ಇದೆ. ನಾವು ನಮ್ಮ ಕಂಪನಿ ಮೊದಲು ನಮಗ್ ನಾವು ಸಪೋರ್ಟ್ ಆಗಿರ್ಬೇಕು. ನಮ್ಮ ಅಪ್ಲೈನ್ ಲೀಡರ್ಸ್ ಯಾವಾಗ್ಲೂ ಹೇಳ್ತಿರ್ತಾರೆ, ಸರ್ ನಾನು ಯಾವಾಗ ಗೆಲ್ತೀನಿ ಅಂತ ಕೇಳಿದ್ರೆ ನಮ್ಮ ಅಪ್ಲೈನ್ ಲೀಡರ್ ನಮ್ಗೆ ಹೇಳೋದು, ನಿನ್ನನ್ನ ಈ ಬಿಸ್ನೆಸ್ ನನ್ನ ನಂಬಿ ಬರ್ಬೇಡ, ನೀನ್ ಏನು ನಂಬಿಡ್ಬೇಡ, ಪ್ರಾಡಕ್ಟ್ ನೋಡಿ ಅಲ್ಲ, ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ರೆ ಬಾ ಬಿಸ್ನೆಸ್ಗೆ, ನೀ 100% ಗೆಲ್ತೀಯ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ. ಆಮೇಲೆ ಅಪ್ಲೈನ್ ಸಪೋರ್ಟ್ ಸಿಗುತ್ತೆ, ಕಂಪನಿ ಸಪೋರ್ಟ್ ಸಿಗುತ್ತೆ. ಇದು ಇಂಡಿಪೆಂಡೆಂಟ್ ಬಿಸ್ನೆಸ್. ಓಕೆ, ನಾವು ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಸ್ವತಂತ್ರವಾದ ಬಿಸ್ನೆಸ್, ಆದ್ರೆ ಒಬ್ಬರೇ ಮಾಡುವಂತದ್ದಲ್ಲ, ಇದೊಂದು ಟೀಮ್ ವರ್ಕ್ ಮಾಡುವಂತ ಬಿಸ್ನೆಸ್. ಇಲ್ಲಿ ಸಪೋರ್ಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ಹಾಗಾದ್ರೆ ನೋಡೋಣ, ಕಂಪನಿ ಸಪೋರ್ಟ್ modica.com ಇದೆ, ಮೊಬೈಲ್ ಆಪ್ ಇದೆ, ವಾಟ್ಸಪ್ ಗ್ರೂಪ್ಗಳಿದೆ, ಮತ್ತೆ ಸಾಕಷ್ಟು ವೆಬ್ಸೈಟ್ಗಳಿದೆ. ಎಲ್ಲದ್ರ ಮುಖಾಂತರ ನಾವು ಸಪೋರ್ಟ್ ತಗೋಬಹುದು. ನಮ್ಗೆ ಫಸ್ಟ್ ಈ ಒಂದು ಬಿಸ್ನೆಸ್ಗೆ ಜಾಯಿನ್ ಆದ ತಕ್ಷಣ ಫಸ್ಟ್ ನಮ್ಮನ್ನ ಆಡ್ ಮಾಡೋದು ಗ್ರೂಪಿಗೆ, ವಾಟ್ಸಪ್ ಗ್ರೂಪಿಗೆ. ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಡೈಮಂಡ್ ಕ್ಲಾಸ್, ಅದು ಇದು ಅಂತೇಳಿ ಎಲ್ಲದೂ ಕೂಡ. ಇವತ್ತು ನಮ್ಗೆ ವಿಶ್ ಮಾಡೋಂತ ಇರ್ಬೋದು, ಪ್ರಾಡಕ್ಟ್ ಡೆಮೋ, ರಿಸಲ್ಟ್ ಅನ್ನ ಹಾಕುವಂಥದ್ದು ಎಲ್ಲದೂ ಕೂಡ ವಾಟ್ಸಪ್ ಗ್ರೂಪ್ ಅಲ್ಲಿ. ಇವತ್ತು ಎಲ್ಲರೂ ಸೋಷಿಯಲ್ ಮೀಡಿಯಾ ಕಾಲ, ಇವಾಗ ಎಲ್ಲರೂ ಕೂಡ ವಾಟ್ಸಪ್ ಅಲ್ಲಿ ಇರ್ತೀವಿ ಯಾವಾಗ್ಲೂ ಕೂಡ. ಅದಕ್ಕಾಗಿ ವಾಟ್ಸಪ್ ಇಂದನೂ ಕೂಡ ನಮ್ಗೆ ಸಪೋರ್ಟ್ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಅಪ್ಲೈನ್ ಲೀಡರ್ಸ್ ಅದ್ರಲ್ಲಿ ಇರ್ತಾರೆ, ನಮ್ಮ ಟೀಮ್ ಇರುತ್ತೆ, ಎಲ್ಲದೂ ಕೂಡ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಇವತ್ತು ಝೂಮಿಗೆ ಜಾಯ್ನ್ ಆಗಿದೀವಿ, ಎಲ್ಲಿಂದ ಜಾಯ್ನ್ ಆಗಿದೀವಿ, ವಾಟ್ಸಪ್ಗೆ ಒಂದು ಲಿಂಕ್ ಬಂತು, ಅವಾಗ ನಾವು ಜಾಯ್ನ್ ಆಗಿದೆ, ಹೌದಾ. ಅದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಎಸ್, ಕಂಪನಿ ಸಪೋರ್ಟ್ ನಾ ಹೇಳಿದೆ, ಮೋದಿಕೇರ್ ಲೈಫ್ ಸ್ಟೈಲ್ ಸೆಂಟರ್ ಇದೆ, ಸಕ್ಸಸ್ ಸೆಂಟರ್ಸ್ ಇದೆ, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ DPs ಇದೆ, ಟ್ರೈನಿಂಗ್ ಪ್ರಾಡಕ್ಟ್ ಬಗ್ಗೆ, ಕಸ್ಟಮರ್ ಸರ್ವಿಸ್ ಇದೆ. ಅದರೆಲ್ಲದ್ರ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ. ಮತ್ತೆ ಆಜಾದಿ ಕಾಲ್ ಸೆಂಟರ್ 24x7 ಯಾವಾಗ್ಲೂ ಕೂಡ ನಮಗೆ ಇವತ್ತು ಮೋದಿಕೇರ್ ಸಪೋರ್ಟ್ ಮಾಡ್ತಾ ಇದೆ. ಏನ್ ವಿಚಾರ ಗೊತ್ತಿಲ್ಲ ಎಲ್ಲದ್ರ ಬಗ್ಗೆನೂ ಕೂಡ ನಾವು ಮಾಹಿತಿನ ತಗೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ನಾನು ಹೇಳಿದೆ ಇದನ್ನ ಕೇಳಿರ್ಬಹುದು, ಬಟ್ ನಾನು ಹೇಳ್ತೀನಿ, ಅಳವಡಿಸ್ಕೊಂಡಿರುವಂತ ವ್ಯಕ್ತಿಗಳು ಮಾತ್ರ 5 ಲಕ್ಷ ಪ್ಲಸ್ ಇನ್ಕಮ್ ಅನ್ನ ತಗೊಳ್ತಾ ಇದ್ದಾರೆ. ಇನ್ನೂ ಕೂಡ ಆಲ್ರೆಡಿ ನಾನು ಹೇಳ್ತೀನಿ, ಸ್ವಲ್ಪ ಇವತ್ತಿನ ಕ್ಲಾಸ್ 100% ಡಿಫ್ರೆಂಟ್ ಇರುತ್ತೆ. ಪ್ರತಿನಿತ್ಯ ನಾವ್ ಏನ್ ಯೂಟ್ಯೂಬ್ ಅಲ್ಲಿ ಕೇಳ್ತೀವಿ ಶುರುವಾತ್ ಆ ಟೈಪ್ ಇರಲ್ಲ, ಡಿಫ್ರೆಂಟ್ ಇರುತ್ತೆ. ಆಜಾದಿ ಅಂದ್ರೆ 10 ಸ್ಟೆಪ್ಸ್ ಟು ಆಜಾದಿ. ಇವತ್ತು ನಾವು ಆರ್ಥಿಕ ಸ್ವತಂತ್ರ ಪಡ್ಕೋಬೇಕಂತಂದ್ರೆ ಯಾವ ಸ್ಟೆಪ್ ಗಳನ್ನ ಫಾಲೋ ಮಾಡ್ಬೇಕು. ಓಕೆ, ಮೊದಲನೇದು ಸಪೋರ್ಟ್ ಚಾಟ್, ಆಮೇಲೆ ಗೋಲ್ ಸೆಟ್ಟಿಂಗ್, ಕಾಂಟ್ಯಾಕ್ಟ್ ಲಿಸ್ಟ್, ಸೆಲ್ಫ್ ಯೂಸ್ ಶೇರ್, ಆಮೇಲೆ ಸ್ಪಾನ್ಸರ್, ಸ್ಟ್ರಕ್ಚರ್, ರೋಲ್ ಮಾಡೆಲ್, ಪರ್ಸನಲ್ ಪ್ರೋಗ್ರೆಸ್, ಡುಪ್ಲಿಕೇಶನ್. ಎಸ್ ಫ್ರೆಂಡ್ಸ್, ಈ ಬಿಸ್ನೆಸ್ ಅಲ್ಲಿ ಸಪೋರ್ಟ್ ಚಾರ್ಟ್ ಅನ್ನೋದು ಬೇಕೇ ಬೇಕು. ಯಾವುದೇ ಬಿಸ್ನೆಸ್ ತಗೊಳ್ಳಿ, ಸಪೋರ್ಟ್ ಇಲ್ಲ ಅಂತಂದ್ರೆ ಅಲ್ಲಿ ಬೆಳೆಯೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲಿ ನಮ್ಗೆ ಅಪ್ಲೈನ್ ಸಪೋರ್ಟ್ ಸಿಗುತ್ತೆ. ಇವತ್ತು ನಮ್ಮ ಸ್ಪಾನ್ಸರ್ ಮಾಡಿರುವಂತ ವ್ಯಕ್ತಿಯಿಂದ ಹಿಡ್ಕೊಂಡು ಟಿಲ್ ಟಾಪ್ ಅಪ್ಲೈನ್ ವರ್ಗೂ ಕೂಡ ನಮಗೆ ಸಪೋರ್ಟ್ ಸಿಗುತ್ತೆ. ಆಮೇಲೆ ಕಂಪನಿ ಸಪೋರ್ಟ್ ನಾ ಹೇಳಿದೆ, ಆಜಾದಿ ಕಾಲ್ ಸೆಂಟರ್ ಇರ್ಬೋದು, MSC ಇರ್ಬೋದು, DP ಇರ್ಬೋದು, ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಆ ಸಪೋರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಇವತ್ತು ನಾನು ಕೇಳ್ತೀನಿ, ಹೊರಗಡೆ ನಾನು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಹಿಂದೆ ಯಾರಾದ್ರೂ ಒಬ್ಬ MLA ಸಪೋರ್ಟ್ ಇದಾನಂದ್ರೆ ಊರಲ್ಲಿ ನಮ್ದೇ ಹವಾ ಅನ್ನೋ ರೀತಿ ನಾವು ಮಾತಾಡ್ತಿರ್ತೀವಿ, ಹೌದಾ. ನಾನು ಹೇಳ್ತೀನಿ, ನಮ್ಮ ಗೆಲುವಿಗೋಸ್ಕರ, ನಮ್ಮ ಸಕ್ಸಸ್ಗೋಸ್ಕರ ಇಷ್ಟು ಜನ ನಮ್ಮೆಲ್ಲ ಅಪ್ಲೈನ್ ಲೀಡರ್ಸ್ ಇರ್ಬೋದು, ಕಂಪನಿ ನಮ್ಗೆ ಇವನ್ ಕಂಪನಿ ಓನರ್ ಕೂಡ ನಮಗ್ ಸಪೋರ್ಟ್ ಇದಾರ ಅಂತಂದ್ರೆ 68,000 ಕೋಟಿ ಒಡೆಯ ನಮಗ್ ಸಪೋರ್ಟ್ ಇದಾನಂತಂದ್ರೆ ಜಸ್ಟ್ ಒಂದು MLAನೇ ನಮ್ಮ ಹಿಂದೆ ಸಪೋರ್ಟ್ ಇದ್ರೆ ನಾವೇ ರಾಜ್ಯ ಅನ್ನೋ ರೀತಿ ಮಾತಾಡ್ತೀವಿ. ಬಟ್ ಇಡೀ 68,000 ಕೋಟಿ ಒಡೆಯ ಇವತ್ತು ನಮಗ್ ಸಪೋರ್ಟ್ ಇದಾನಂತಂದ್ರೆ ನಾವು ಗೆಲ್ಲಕ್ಕಾಗಲ್ವಾ? 100% ಆಗತ್ತೆ. ಎಸ್, ಅದೇ ರೀತಿ ಈ ಬಿಸ್ನೆಸ್ಗೆ ಮಸ್ಟ್ ಅಂಡ್ ನಾವೆಲ್ಲರೂ ಕೂಡ ಬಂದಿರೋದಿಲ್ಲಿ ನಮ್ಮ ಡ್ರೀಮ್ಸ್ಗೋಸ್ಕರ. ಎಸ್, ನಮ್ಮ ಕನಸಿನ ಜೀವನವನ್ನು ನಡೆಸಬೇಕು, ಕಾರ್ ತಗೋಬೇಕು, ಮನೆ ಕಟ್ಸ್ಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಫ್ಯಾಮಿಲಿ ಜೊತೆ ಟೈಮ್ ಕಳಿಬೇಕು, ಒಂದು ಸ್ಯಾಟಿಸ್ಫೈಡ್ ಲೈಫ್ ಅನ್ನ ಲೀಡ್ ಮಾಡ್ಬೇಕು, ಜನರಿಗೆ ಸಹಾಯ ಮಾಡ್ಬೇಕು.
ಬಟ್ ಇದೆಲ್ಲದೂ ಕೂಡ ಹೊರಗಡೆ ಲೈಫ್ ಅಲ್ಲಿ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಜಾಬ್ ಅಲ್ಲಿ ಸಾಧ್ಯ ಇಲ್ಲ ಅಂತಲ್ಲ, ಇದೆ. ಬಟ್ ಇಷ್ಟು ಸರಳವಾಗಿ ನಾವು ಪಡ್ಕೊಳಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ, ನಾಲೆಜ್ ಇಲ್ಲ, ಅವನಿಗೆ ಸಪೋರ್ಟಿಂಗ್ ಸಿಸ್ಟಮ್ ಇಲ್ಲ, ಏನೂ ಇಲ್ಲದಂತ ವ್ಯಕ್ತಿ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ಬಟ್ ಈ ವ್ಯವಸ್ಥೆಯಲ್ಲಿ ಏನೂ ಇಲ್ಲದಂತ ವ್ಯಕ್ತಿ ಎಲ್ಲದನ್ನು ಪಡ್ಕೋಬಹುದು. ಅದಕ್ಕಾಗಿ ಇವತ್ತು ನಾವು ಬಂದಿದೀವಿ ಆ ಡ್ರೀಮ್ಸ್ಗೋಸ್ಕರ. ಅದನ್ನ ಗೋಲ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಯಾವ ತರ ಅಂತಂದ್ರೆ, ನಾಲೆಜ್ ಅನ್ನ ತಗೊಳ್ತಾ ಜ್ಞಾನವನ್ನ ಪಡ್ಕೊಳ್ಬೇಕು. ಇವಾಗ ನೋಡ್ಬೋದು ಯಾವ ತರ ಅಂತಂದ್ರೆ, ಬಂದ ಒಂದು 6 ತಿಂಗಳಲ್ಲಿ ನಾನು ಏನ್ ಪಡ್ಕೊಳ್ಬೇಕು, ಬಂದ 1 ವರ್ಷದಲ್ಲಿ ನಾನು ಏನ್ ಪಡ್ಕೊಳ್ಬೇಕು, 5 ವರ್ಷದ ನಂತರ ನಾನು ಏನ್ ಪಡ್ಕೊಳ್ಬೇಕು. ಇವತ್ತು ಶಾರ್ಟ್ ಟರ್ಮ್ ಯೋಚನೆ ಇಟ್ಕೊಂಡು ಬಂದಂತವ್ರು ಯಾರು ಕೂಡ ಬಿಸ್ನೆಸ್ ಅಲ್ಲಿ ಗೆಲ್ತಾ ಇಲ್ಲ. ಯಾರು ನಾಲೆಜ್ ತಗೊಳಕ್ ರೆಡಿ ಇಲ್ಲ ಅವ್ರು ಗೆಲ್ತಾ ಇಲ್ಲ. ಯಾರು ಇವತ್ತು ನೋಡ್ಬೋದು, ಇವತ್ತು ನನಗ್ ಬಿಸ್ನೆಸ್ ಬರ್ತಾ ಇದೆಯೋ ಹೇಳ್ತಾರೆ 3 ತಿಂಗಳು 6 ತಿಂಗಳಾಗಿರತ್ ಬಂದು ನಾನ್ ಬಿಸ್ನೆಸ್ ಬಂದಿಲ್ಲ ಅಂತ ಕ್ವಿಟ್ ಮಾಡ್ತಿರ್ತಾರೆ. ನಾನ್ ಹೇಳ್ತೀನಿ, ರಾಜು ಡಿ ಸರ್, ವಿಜಯ್ ಡಿ ಸರ್ ನಿಯರ್ 10 ವರ್ಷದವರೆಗೂ ಕೂಡ ನಾಲೆಜ್ ತಗೊಂಡಿದ್ದಾರೆ. ಕೇವಲ ಇಲ್ಲಿ ಒಂದು ಒಳ್ಳೆ ನಾಲೆಜ್ ಸಿಗ್ತಾ ಇದೆ, ಅವ್ರ ಖುಷಿ. ಈ ತರ ಟ್ರೈನಿಂಗ್ ನಮ್ಮ ಒಂದು ಮಾನಸಿಕ ಸ್ಥಿತಿಯನ್ನ ಸುಧಾರಿಸ್ತಾ ಇದೆ, ನಮಗ್ ಖುಷಿ ಕೊಡ್ತಾ ಇದೆ. ಈ ಟ್ರೈನಿಂಗ್ ಪಾಸಿಟಿವ್ ವಿಚಾರಗಳನ್ನ ಮಾತಾಡ್ತಾ ಇದಾರೆ, ಲಕ್ಷಾಧಿಪತಿಗಳಾಗುವಂತ ವಿಚಾರಗಳನ್ನ ಮಾತಾಡ್ತಾ ಇದಾರೆ ಅಂತೇಳಿ ಕೇವಲ ಟ್ರೈನಿಂಗ್ ಅಟೆಂಡ್ ಆಗೋದಕ್ಕೆ ನಾನು ಕೇಳಿರೋ ಪ್ರಕಾರ ವಿಜಯ್ ಡಿ ಜಿ ಸರ್ ಅರೌಂಡ್ ಒಂದು 20 ವರ್ಷದಲ್ಲಿ ಒಂದು 10 ರಿಂದ 15 ಲಕ್ಷ ಖರ್ಚು ಮಾಡಿರ್ಬೋದು ಕಲಿಯೋದಕ್ಕೆ. ವಿಜಯ್ ಡಿ ಸರ್, ಇದು ದೊಡ್ಡ ಸೀಕ್ರೆಟ್, ನಮ್ಗೆಲ್ರೂ ಕೂಡ ಗೊತ್ತಿರಬೇಕು. ಟೈಮ್ ಮನಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ 30 ರಿಂದ 35 ಕೋಟಿ ಆಸ್ತಿ ಮಾಡಿದ್ದಾರೆ ಮೋದಿ ಕೇರ್ದ್ರು. ಅದಕ್ಕಾಗಿ ನಾಲೆಜ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟು ಜ್ಞಾನವನ್ನ ಪಡ್ಕೊಳ್ತೀವೋ, ಜ್ಞಾನ ತಗೋಬೇಕು, ನಾನು ಕಲಿಬೇಕನ್ನೋ ಒಂದು ಮನಸ್ಥಿತಿ ಅವ್ರಿಗೆ ಬಂತಲ್ಲ, ಅದಕ್ಕಾಗಿ ಅವ್ರು ಗೆದ್ದಿದ್ದಾರೆ. ಅವ್ರೇನಾದ್ರು ಕೂಡ ನಾನ್ ಯಾಕೆ ಕಲಿಬೇಕು, ನನಗೆ ಹಾಗೆ ಬರ್ಬೇಕು, ನನಗೆ ಎಷ್ಟೋ ಜನ ಸೋಲೋದು ಯಾಕಂದ್ರೆ ನನಗೆಲ್ಲದೂ ಕೂಡ ಹಾಗೆ ಬರ್ಬೇಕು, ಸುಮ್ನೆ ಬರ್ಬೇಕು, ಅದಕ್ಕಾಗಿ ಸೋಲ್ತಾ ಇದಾರೆ. ಜ್ಞಾನ ತಗೋಬೇಕನ್ನೋ ಒಂದು ಒಳ್ಳೆ ಮನಸ್ಸು ನಮಗ್ ಬಂತು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ತೀವಿ ಅಂತ ಇಷ್ಟಪಡ್ತೀನಿ. ಅಂಡ್ ಡೆವಲಪಿಂಗ್ ಸ್ಕಿಲ್ಸ್, ಕೌಶಲ್ಯಗಳನ್ನ ಕಲಿಯುವಂಥದ್ದು. ಇವತ್ತು ನೋಡ್ಬೋದು, ಜನ ಸುಮ್ನೆ ಬರ್ತಾರೆ ನಮ್ ಜೊತೆಗೆ. ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಒಂದು ಒಳ್ಳೆ ಕಂಪನಿ ಇದೆ, ಒಂದು ಬೆಸ್ಟ್ ಪ್ಲಾನ್ ಇದೆ, ಇನ್ಕಮ್ ಇದೆ, ಎಲ್ಲದೂ ಕೂಡ ಹೇಳ್ತೀವಿ. ಬಟ್ ನಮ್ ಜೊತೆ ಜನ ಬರ್ಬೇಕಂತಂದ್ರೆ ಎಲ್ಲದು ಬೆಸ್ಟ್ ಇದೆ, ಬೆಸ್ಟ್ ಆಗಿ ನಾವು ಕರಿಬೇಕಾಗಿದೆ. ಅವರನ್ನ ಈ ವ್ಯವಸ್ಥೆಗೆ ಇನ್ವಾಲ್ವ್ ಮಾಡುವಂತ ಸ್ಕಿಲ್ಗಳನ್ನ, ಡೆಮೋ ಸ್ಕಿಲ್ಗಳನ್ನ, ಪ್ರೆಸೆಂಟೇಷನ್ ಸ್ಕಿಲ್ಗಳನ್ನ, ಮತ್ತೆ ಇನ್ವಿಟೇಷನ್ ಸ್ಕಿಲ್ ಅನ್ನ ನಾವೆಲ್ಲರೂ ಯಾವಾಗ ಕಲಿತೀವೋ, ಹಾರ್ಡ್ ವರ್ಕ್ ಇಂತ ಸ್ಮಾರ್ಟ್ ವರ್ಕ್ ಬೆಟರ್ ಅಂತ ಕರಿತೀವಿ, ಹೌದಾ? ಸ್ಕಿಲ್ಗಳನ್ನ ಕಲ್ತಾಗ ಕೆಲಸ ಸರಳ ಆಗುತ್ತೆ. ಅದಕ್ಕಾಗಿ ಆ ಸ್ಕಿಲ್ಗಳನ್ನ ಡೆವಲಪ್ ಮಾಡ್ಕೊಳ್ಳುವಂಥದ್ದು. ಟೇಕಿಂಗ್ ಎವ್ರಿ ಡೇ ಆಕ್ಷನ್, ಪ್ರತಿನಿತ್ಯ ಕಾರ್ಯನಿರ್ವಹಿಸುವುದು. ಇವತ್ತು ನಮಗೆ ಹೇಳ್ತೀವಿ ದಿನಕ್ಕೆ 10 ಡೆಮೋ ಮಾಡಿ ಅಂತ ಹೇಳಲ್ಲ, ಇಲ್ಲಿ ಜಸ್ಟ್ ದಿನಕ್ಕೆ ಒಂದೇ ಡೆಮೋ ಇರ್ಲಿ, ಬಟ್ ಅದನ್ನೇ 30 ದಿನನೂ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಇಲ್ವಾ? 100% ಬರುತ್ತೆ. ಅದೇ ರೀತಿ ನಾವು ಬ್ರಷ್ ಮಾಡುವಾಗ ದಿನಕ್ಕೆ 10 ತಾಸು ನಾವು ಬ್ರಷ್ ಮಾಡೋದ್ರಿಂದ ಹಲ್ಲು ಬೆಳಗಾಗಲ್ಲ. 2 ಮಿನಿಟ್ಸ್ 2 ನಿಮಿಷ ಬ್ರಷ್ ಮಾಡ್ಲಿ, ಆದ್ರೆ 1 ವರ್ಷ ಬ್ರಷ್ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಇದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ಸಣ್ಣ ಸಣ್ಣ ಕೆಲಸಗಳನ್ನ ನಾವ್ ಯಾವಾಗ ಮಾಡ್ತೀವೋ ಅವಾಗ ಅದ್ರ ಒಂದು ಕಂಪೌಂಡಿಂಗ್ ರಿಸಲ್ಟ್, ದೊಡ್ಡ ಕನಸು ನಮ್ದು ಈಡೇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಕಾಂಟ್ಯಾಕ್ಟ್ ಲಿಸ್ಟ್ ಹೇಳಿದೆ, ಆ ಗೋಲ್ ಸೆಟ್ಟಿಂಗ್ ಆಗುತ್ತೆ. ಸ್ಮಾರ್ಟ್ ಆಗಿ ಗೋಲ್ ಸೆಟ್ ಮಾಡ್ತೀವಿ, ಒಂದು ಆಕ್ಷನೇಬಲ್ ಆಗಿ, ಮೆಜರಬಲ್ ಆಗಿ, ಮತ್ತೆ ನಾವು ಒಂದು ಟೈಮ್ ಬೌಂಡ್ ಇಟ್ಕೊಂಡು ಇದೇ ತಾರೀಕಿಗೆ ಇದನ್ನೇ ನಾವು ಪಡ್ಕೊಳ್ಬೇಕಂತೇಳಿ ಒಂದು ಗೋಲ್ ಸೆಟ್ ಅನ್ನು ಮಾಡ್ಕೊಳ್ತೀವಿ. ಆ ಗೋಲ್ ಸೆಟ್ಟಿಂಗ್ ಅನ್ನ ಮಾಡ್ಕೊಂಡ್ಮೇಲೆ ಈ ಬಿಸ್ನೆಸ್ ಅಲ್ಲಿ ನಾವು ಗೆಲ್ಬೇಕಂದ್ರೆ ಈ ಬಿಸ್ನೆಸ್ ಯಾರ ಜೊತೆ ನಾವು ಮಾಡ್ಬೇಕು, ಜನರ ಜೊತೆ ಮಾಡ್ಲೇಬೇಕು, ಹೌದಾ? ಅವಾಗ ಏನಂತಂದ್ರೆ ಜನ ಈ ಬಿಸ್ನೆಸ್ ಗೆ ಇನ್ವಾಲ್ವ್ ಆಗ್ಬೇಕು, ಪ್ರಾಡಕ್ಟ್ ತಗೊಳ್ಬೇಕು, ಅವರು ಕೂಡ ಈ ವ್ಯವಸ್ಥೆಯಲ್ಲಿ ಉಳ್ಕೋಬೇಕು. ಹಾಗಾದ್ರೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಸುತ್ತಮುತ್ತಲಿಗೆ ಕಾಂಟ್ಯಾಕ್ಟ್, ಎಷ್ಟೋ ಜನ ಅಂತಾರೆ ನಮ್ಗೆ ಯಾರು ಪರಿಚಯ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅಂತೇಳಿ. ಒಂದು ಊರಿಗೆ ಹೋಗಿರ್ತಾರೆ, ಇಲ್ಲಿ ನಮ್ಗೆ ಯಾರು ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಒಂದು 10 ವರ್ಷ ಆದ್ರೂ ಅದೇ ಊರಲ್ಲಿ ಇರ್ತಾರೆ, ಅವಾಗ ಕೂಡ ನಮ್ಗೆ ಯಾರು ಪರಿಚಯ ಇಲ್ಲ ಅಂತಾರೆ. ಅವ್ರು 100 ಜನರ ಹತ್ರ ಹೇಳಿರ್ತಾರೆ ನಂಗೆ ಯಾರು ಪರಿಚಯ ಇಲ್ಲ, ನಂಗೆ ಯಾರು ಪರಿಚಯ ಇಲ್ಲ ಅಂತೇಳಿ 100 ಜನರ ಹತ್ರ ಹೇಳಿರ್ತಾರೆ. ಆ 100 ಜನನು ಇವ್ರಿಗೆ ಪರಿಚಯ ಇರ್ತಾರೆ. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಹೊರಗಡೆ ಹುಡುಕುವಂತ ಅವಶ್ಯಕತೆ ಇಲ್ಲ. ನಮ್ಮ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಮತ್ತೆ ನಮ್ಮ ಕಾಂಟ್ಯಾಕ್ಟ್ಸ್ ಇರ್ತಾರೆ, ಅಕ್ಕಪಕ್ಕದ ಮನೆಯವ್ರು ಇರ್ತಾರೆ, ಹೊಸಬ್ರು ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ ಅವರಿಂದ, ಎಕ್ಸಾಂಪಲ್ ನಾನು ಹೇಳ್ತೀನಿ, ಯಾರು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಬಂದಿಲ್ಲ ಅಂದ್ರೂ ಕೂಡ ಅವರಿಂದ ರೆಫರೆನ್ಸ್ ತಗೊಳ್ಳಿ. ನಿಮ್ಮ ಫ್ರೆಂಡ್ ಇರ್ತಾರೆ, ಎಕ್ಸಾಂಪಲ್ ಫ್ರೆಂಡ್ಗೆ ಕೇಳಿ, ಅವ್ನ್ಗೆ ಯಾರು ಒಂದು ಒಳ್ಳೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಪಡ್ಕೊಳ್ಬೇಕು, ಆ ಡ್ರೀಮ್ ಇರುವಂತ ವ್ಯಕ್ತಿಗಳು ಅವನ ಕಡೆ ನಿಮ್ಗೆ ಸಿಗ್ತಾರೆ, ಅವ್ರ ಕಡೆಯಿಂದ ಲಿಸ್ಟ್ ಮಾಡಿಸಿ. ಓಕೆ, ಒಂದು ರೆಫರೆನ್ಸ್ ತಗೊಳ್ಳಿ, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಯಾವ್ದೋ ಮುಖಾಂತರ. ನಾನು ಹೇಳ್ತೀನಿ, ಜಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ನ ಮಾಡೋದ್ರಲ್ಲಿ ಒಂದು ದೊಡ್ಡ ಕ್ಲಾಸೇ ಇದೆ ಇದ್ರ ಬಗ್ಗೆ. ಅಂದ್ರೆ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು 5 ಜನ ನಿಮ್ ಫ್ಯಾಮಿಲಿ ಇರ್ತಾರೆ. ನಿಮ್ಮ ಅಪ್ಪನ ಕಡೆಯಿಂದ ಒಂದು 5 ಫ್ರೆಂಡ್ಸ್, ನಿಮ್ ತಾಯಿ ಕಡೆಯಿಂದ ಒಂದು 5 ಫ್ರೆಂಡ್ಸ್, ನಿಮ್ಮ ಒಂದು ಮಗನ ಕಡೆಯಿಂದ ಒಂದು 5 ಜನ,
ನಿಮ್ ಫ್ಯಾಮಿಲಿ ಕಡೆಯಿಂದನೇ ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಸಿಗುತ್ತೆ ಆರಾಮ್ಸೆ. ಪ್ರಯತ್ನ ಮಾಡಿದ್ರೆ ಎಲ್ಲದೂ ಕೂಡ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಪ್ರಾಪರ್ ಆಗಿ ನಾವು ಡೈರಿಯಲ್ಲಿ ಬರಿಬೇಕು. ಯಾಕಂದ್ರೆ ಮೊಬೈಲ್ ಅಲ್ಲಿ ಯಾವ್ದು ಕೂಡ ನೆನಪಿರಲ್ಲ. ಒಂದು 10 ಜನದ ಹೆಸರು ಕೂಡ ನಮ್ಗೆ ನೆನಪಾಗಲ್ಲ ಸರಿಯಾಗಿ. ಯಾರೋ ಒಬ್ರು 4 ಜನಕ್ಕೆ ನೆನಪಾಗ್ತಾರೆ, ಅವ್ರಿಗೆ ಹೇಳ್ತೀವಿ, ಅವ್ರು ಬೇಡ ಅಂದ ತಕ್ಷಣ ನಾವೇ ನೆಗೆಟಿವ್ ಆಗಿ ಕೂತ್ಕೊಳ್ಳೋದಲ್ಲ. ಡೈಲಿ ಒಂದು 10 ಜನರ ಅಥವಾ 5 ಜನರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ನನ್ನ ಹೊಸ ಜನರ ಲಿಸ್ಟ್ ಅನ್ನ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಪಟ್ಟಿಗೆ ಸೇರಿಸ್ಬೇಕು ನಾವು. ದಿನಕ್ಕೊಂದು 5 ಜನ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಂಡು ಅವ್ರ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಅವ್ರಿಗೆ ಪ್ರೆಸೆಂಟೇಶನ್ ಡೆಮೋ ಆಮೇಲೆ ಕೊಡುವ. ಫಸ್ಟ್ ಅವರ ಲಿಸ್ಟ್ ಅನ್ನು ನಾವು ಮಾಡಿದ್ರೆ ಲಿಸ್ಟ್ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟು ನಂಬಿಕೆ ಬರ್ತಾ ಹೋಗುತ್ತೆ ನಮಗೆ. ಇವ್ರು ಇಲ್ಲ ಅಂದ್ರೆ ಇನ್ನೊಬ್ರು ಮಾಡೇ ಮಾಡ್ತಾರೆ ಅನ್ನೋ ಹೋಪ್ ಬರುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ಲಿಸ್ಟ್ ಅನ್ನು ಮಾಡಿ. ಹೆಂಗ್ ಮಾಡ್ಬೇಕು ಸರ್ ಲಿಸ್ಟ್? ಫಸ್ಟ್ ಅವ್ರ ಹೆಸರನ್ನ ಬರೆಯುವಂಥದ್ದು, ಆಮೇಲೆ ಅವರ ಮೊಬೈಲ್ ನಂಬರ್, ಅವ್ರು ಏನ್ ಕೆಲಸ ಮಾಡ್ತಾರೆ, ಅವರ ಬರ್ತ್ಡೇ, ಆನಿವರ್ಸರಿ ಅಥವಾ ಇಮೇಲ್ ಅಡ್ರೆಸ್, ಇದು ಕೂಡ ಮುಖ್ಯನೇ. ಯಾಕಂತಂದ್ರೆ ಅವ್ರಿಗೆ ಯಾರು ಹೊರಗಡೆ ಲೈಫಲ್ಲಿ ಯಾರು ಕೂಡ ಸ್ವಾರ್ಥಿಗಳ ಪ್ರಪಂಚ ಅಂತ ಕರಿಬಹುದು. ಯಾಕಂದ್ರೆ ಮ್ಯಾಕ್ಸಿಮಮ್ ಜನ ಆಗೇ ಇರೋದು. ಇನ್ನೊಬ್ರಿಗೆ ವಿಶ್ ಮಾಡಲ್ಲ, ಇನ್ನೊಬ್ರನ್ನ ಅವ್ರ ಖುಷಿನ ಇವ್ರು ಹಂಚ್ಕೊಳ್ಳಲ್ಲ. ಹೌದಾ? ಅವ್ರ ಖುಷಿನ ಹಂಚ್ಕೊಳ್ತಾರೆ, ಬಟ್ ಅವ್ರ ಸಮಸ್ಯೆಗಳಲ್ಲಿ ಬಂದಾಗ ಯಾರು ಕೂಡ ಇನ್ವಾಲ್ವ್ ಆಗಲ್ಲ. ಅವರು ಎಷ್ಟೋ ಜನ ಅವ್ರಿಗೆ ರೆಕಗ್ನೇಷನ್ ಮಾಡೋರು ಇರಲ್ಲ, ಗುರ್ತಿಸೋರು ಇರಲ್ಲ, ಅಪ್ರಿಶಿಯೇಟ್ ಮಾಡೋರು ಇರಲ್ಲ. ಅದನ್ನ ನಾವು ಮಾಡಿದ್ರೆ ನಮ್ ಜೊತೆ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದ್ಮೇಲೆ ಕನ್ವಿನ್ಸ್ ಆಗೇ ಆಗ್ತಾರೆ. ಹೌದಾ? ಅದಕ್ಕಾಗಿ ಈ ಒಂದು ಫಾರ್ಮೆಟ್ ಅಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ. ಜೊತೆಗೆ ಸೆಲ್ಫ್ ಯೂಸ್. ಎಸ್, ಈ ಬಿಸ್ನೆಸ್ ಯಾವ ತರ ಅಂತಂದ್ರೆ ಎಕ್ಸಾಂಪಲ್, ನಿಮ್ ಹತ್ರ ಜನ ಪ್ರಾಡಕ್ಟ್ ತಗೊಳ್ಬೇಕಾ? ಯಾರಾದ್ರೂ ಕೂಡ ಆಂಡ್ರೈಸ್ ಮಾಡಿ ನಿಮ್ ಹತ್ರ ಪ್ರಾಡಕ್ಟ್ಸ್ ತಗೋಬೇಕಾ ಜನ? ಅಥವಾ ನಿಮ್ ಜೊತೆ ಇನ್ವಾಲ್ವ್ ಆಗ್ಬೇಕಾ ಬಿಸ್ನೆಸ್ ಗೆ? ಎಸ್, ಮಂಜುಳಾ ಮೇಡಮ್ ಸೂಪರ್. ಎಸ್, ಓಕೆ. ಯಾರೆಲ್ಲ ಹ್ಯಾಂಡ್ರೈಸ್ ಮಾಡಿದಿರ ಎಲ್ರಿಗೂ ಕೂಡ, ಅವ್ರಿಗೆ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಆ ಪ್ರಾಡಕ್ಟ್ ಕೊಡ್ತೀವಲ್ಲ, ಆ ಪ್ರಾಡಕ್ಟ್ ಮೇಲೆ ಕೊಡುವಂತ ವ್ಯಕ್ತಿಗೆ ಎಷ್ಟು ನಂಬಿಕೆ ಇದೆ ಅಂತ ಎದುರುಗಡೆ ಇರುವಂತ ವ್ಯಕ್ತಿ ನೋಡ್ತಾನೆ. ಎಕ್ಸಾಂಪಲ್, ನಾನು ಪ್ರಾಡಕ್ಟ್ ಕೊಡಕ್ ಹೋಗ್ತಾ ಇದೀನಿ ಅಂದ್ರೆ ನನಗ್ ಅದ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ಎದುರುಗಡೆ ಇರೋ ವ್ಯಕ್ತಿ ಗೊತ್ತಾಯ್ತು ಅಂತಂದ್ರೆ ಆ ವ್ಯಕ್ತಿ ಅಷ್ಟೇ ನಂಬಿಕೆಯಿಂದ ತಗೊಳ್ತಾನೆ. 100% ನಮಗೆ ಯಾವಾಗ ನಂಬಿಕೆ ಇರುತ್ತೋ ಆ ವ್ಯಕ್ತಿನೂ ಕೂಡ ಅಷ್ಟೇ ನಂಬಿಕೆಯಿಂದ ತಗೊಳ್ತಾನೆ. ಅದಕ್ಕಾಗಿ ಸೆಲ್ಫ್ ಯೂಸ್ ಅನ್ನ ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ಯಾಕೆ ಮಾಡ್ಬೇಕಂದ್ರೆ ಡೆಮೋದಲ್ಲಿ ಎಕ್ಸ್ಪರ್ಟ್ ಆಗ್ತೀವಿ, ಪ್ರೆಸೆಂಟೇಶನ್ ಮಾಡ್ಬೋದು. ಈಗ ನನಗೆ ಗೊತ್ತಿಲ್ದಿರೋ ಪ್ರಾಡಕ್ಟ್ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ಯೂಸ್ ಮಾಡಿಲ್ಲ ಅಥವಾ ಆ ಪ್ರಾಡಕ್ಟ್ ಬಗ್ಗೆ ನಾ ತಿಳ್ಕೊಂಡಿಲ್ಲ ಹಂಗೆ ಹೇಳಕ್ ಹೋದ್ರೆ ಅದ್ರ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗಲ್ಲ. ಬಟ್ ಅದೇ ಅದು ಯೂಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಹೇಳಿದ್ರೆ 100% ನಾವು ಕ್ಲಾರಿಟಿ ಕೊಡ್ಬೋದು. ಜೊತೆಗೆ ಬರುವಂತ ಅಬ್ಜೆಕ್ಷನ್, ಯಾವ್ದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ನನಗೆ ಇದು ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಯಾಕೆ ಸರಿ ಇಲ್ಲ ಅದ್ರ ಕ್ವಶನ್ ಮಾಡಿ ಅದನ್ನ ಅರ್ಥ ಮಾಡಿಸ್ಬೋದು. ಜನ ಕೇಳುವಂತ ಕ್ವಶನ್ಗಳಿಗೆ ಉತ್ತರ ಕೊಡಬಹುದು. ಅದಕ್ಕಾಗಿ ನಾವು ಪ್ರಾಡಕ್ಟ್ ಅನ್ನ ಬಳಸಬೇಕು. ಜೊತೆಗೆ ಸೇವ್ ಮನಿ. 100% ಹೇಳ್ತೀನಿ. ಇವತ್ತು ಪ್ರತಿಯೊಬ್ಬ ಮೋದಿಕೇರಿಯನ್ ಯಾಕೆ ಸೆಲ್ಫ್ ಯೂಸ್ ಮಾಡ್ಬೇಕಂತಂದ್ರೆ, ಮೋದಿಕೇರಿಯನ್ ಅಂತೂ ಕಸ್ಟಮರ್ ಆಯ್ತು, ನಮಗೆ ಲಾಯಲ್ಟಿ ಸಿಗುತ್ತೆ, ಫ್ರೀ ಪರ್ಚೇಸ್ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಸಿಗುತ್ತೆ, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಸಿಗುತ್ತೆ. ಯಾಕೆ ಯೂಸ್ ಮಾಡ್ಬಾರ್ದು? ಯೂಸ್ ಮಾಡಿ ಎಲ್ಲದರ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ. ತಿಂಗಳಿಗೆ ಒಂದು 3,000 ಪ್ರಾಡಕ್ಟ್ಸ್ ಒಂದು ಬಾಸ್ಕೆಟ್ ಇದೆ, ತಗೋಬಹುದು. ಇಲ್ಲಿ ನೋಡ್ಬೋದು. ಯಾಕೆ ಬಳಸ್ಬೇಕು ಸರ್? 10ರಿಂದ 20% ಡಿಸ್ಕೌಂಟ್. ಮೊದಲನೇದು ಇಲ್ಲಿರುವಂತವ್ರು ಯಾರು ಕಸ್ಟಮರ್ ಅಲ್ಲ, ಕನ್ಸಲ್ಟೆಂಟ್ ಅನ್ಕೊಳ್ತೀನಿ ನಾನು. ನಮಗಂತೂ ಗೊತ್ತಿದೆ 10ರಿಂದ 20% ಡಿಸ್ಕೌಂಟ್ ಸಿಗುತ್ತೆ ಅಂತೇಳಿ. ಎಲ್ರೂ ಕೂಡ ಒಂದು 10ರಿಂದ 15% ಡಿಸ್ಕೌಂಟ್ ಸಿಗುತ್ತಂದ್ರೆ ಯಾಕೆ ಯೂಸ್ ಮಾಡಬಾರ್ದು? 100% ಯೂಸ್ ಮಾಡಬಹುದು. 15% ನಮ್ಗೆ ರೀಪರ್ಚೇಸ್ ಸಿಗುತ್ತೆ 15ನೇ ತಾರೀಕಿನ ಒಳಗಡೆ ತಗೊಳ್ಳೋದ್ರಿಂದ. 10% ಆಕ್ಚುಲಿ 10% ನಮಗೆ ರೀಪರ್ಚೇಸ್ ಸಿಗುತ್ತೆ. 25% ಲಾಯಲ್ಟಿ ಸಿಗುತ್ತೆ. ಟೋಟಲ್ 50%. ಒಂದು MRP ಎಕ್ಸಾಂಪಲ್ 100 ರುಪೀಸ್ ಇದ್ರೆ ಅದು 50 ರುಪೀಸ್ಗೆ ಕಂಟಿನ್ಯೂಸ್ ಆಗಿ ತಗೊಳ್ತಾ ಹೋದ್ರೆ ಸಿಗುತ್ತೆ ಅಂತಂದ್ರೆ ಆಫ್ ರೇಟಿಗೆ ಸಿಗುತ್ತೆ ನಮಗಲ್ಲಿ ಅಲ್ಟಿಮೇಟ್ಲಿ. ಆಕ್ಚುಲಿ ಹೌದಾ? 50% ಡಿಸ್ಕೌಂಟ್ ಅಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ. ಸೆಲ್ಫ್ ಯೂಸ್ ಮಾಡೋದ್ರಿಂದ ಇದು ಒಂದು ಕೂಡ ನಂಬರ್ 1 ಬೆನಿಫಿಟ್. ಓಕೆ. ಅಂಡ್ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತೇಳಿ APB ಅಂತ ಕರಿತೀವಲ್ಲ ನಾವು. ಫಸ್ಟ್ ಮಂತ್ ನಾವು 7% ಇರ್ತೀವಿ, 105 ರೂಪಾಯಿ ಚೆಕ್ ಬರುತ್ತೆ. ಓಕೆ. ಹಂಗೆ ಪರ್ಸೆಂಟೇಜ್ ಲೆವೆಲ್ ಜಂಪ್ ಆಗ್ತಾ ಹೋಗುತ್ತೆ. ವರ್ಷಕ್ಕೆ ಒಂದು 16% ರೀಚ್ ಆಗ ಮಿನಿಮಮ್. ನಾವು ಬರೀ ಸೆಲ್ಫ್ ಯೂಸ್ ಮಾಡಿದ್ರು ಕೂಡ ಮಿನಿಮಮ್ ಒಂದು 12ನೇ ತಿಂಗಳು 1,600 ರೂಪಾಯಿದಷ್ಟು ಕ್ಯಾಶ್ ಬ್ಯಾಕೇ ಬಂದಿರುತ್ತೆ ನಮಗೆ. ಓಕೆ. ಪ್ರಾಡಕ್ಟ್ಗಳ ಲಾಭ, ನಮ್ಮ ಮಿನಿಮಮ್ ಒಂದು 3,000 ರೂಪಾಯಿ ಪ್ರಾಡಕ್ಟ್ಸ್ ತಗೊಂಡ್ರೆ ವರ್ಷಕ್ಕೆ ಒಂದು 36,000 ರೂಪಾಯಿ ಪ್ರಾಡಕ್ಟ್ ಆಗುತ್ತೆ. ಓಕೆ. ಪ್ರಾಡಕ್ಟ್ಗಳ ಒಂದು ನಮಗೆ ಬೆನಿಫಿಟ್ ಒಂದು ವರ್ಷಕ್ಕೆ ಒಟ್ಟು ಬೋನಸ್ 1,600, ಒಟ್ಟು ಲಾಭ 19,600 ಟೋಟಲಿ. ಇದು ನಮಗೆ ಬರುವಂತ ಲಾಭ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ. ಅಂದ್ರೆ 36,000 ರೂಪಾಯಿ ಪ್ರಾಡಕ್ಟ್ ನಾವು ಬಳಸಿದ್ರೆ ಅಪ್ ಟು 60% ಬೆನಿಫಿಟ್ ನಮಗೆ ಸಿಗುತ್ತೆ. ರೀಪರ್ಚೇಸ್ ಇರ್ಬೋದು, ಲಾಯಲ್ಟಿ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು, ಕ್ಯಾಶ್ ಬ್ಯಾಕ್ ಇರ್ಬೋದು, ಇದ್ರ ಮುಖಾಂತರ. ಓಕೆ. ಹಾಗಾದ್ರೆ ಈ ಬಿಸ್ನೆಸ್ ಅಲ್ಲಿ ಮತ್ತೇನ್ ಮಾಡ್ಬೇಕು ಸರ್? ಫಸ್ಟ್ ನಾವು ಏನ್ ಮಾಡ್ತೀವಿ? ಸಪೋರ್ಟ್ ಚಾಟ್ ಇದೆ, ಗೋಲ್ ಸೆಟ್ಟಿಂಗ್ ಮಾಡ್ತೀವಿ,
ಆಮೇಲೆ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ತೀವಿ, ಸೆಲ್ಫ್ ಯೂಸ್ ಮಾಡ್ತೀವಿ. ಇವಾಗ ಏನ್ ಮಾಡ್ಬೇಕು ಈ ಬಿಸ್ನೆಸ್ ಅಲ್ಲಿ? ಪ್ರಾಡಕ್ಟ್ ಗಳನ್ನ ಶೇರ್ ಮಾಡ್ಬೇಕು ಜನರಿಗೆ. ಯಾವ ತರ ಅಂತಂದ್ರೆ ಪ್ರಾಡಕ್ಟ್ ಗಳನ್ನ ಬಳಸಿ ಅದರಿಂದ ಪಡ್ಕೊಂಡಂತ ಉತ್ತಮ ಫಲಿತಾಂಶವನ್ನ ಮತ್ತೆ ಹಣ ಉಳಿತಾಯದ ನಂತರ ನಮ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರುವಂತ ಜನಗಳಿಗೆ ಇದನ್ನ ಹೇಳೋದು, ನಮ್ಮ ಅನುಭವನ ಹಂಚ್ಕೊಳ್ಳೋಣ. ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಂತಂದ್ರೆ ಸರ್ ಎಷ್ಟೋ ಜನ ಹೇಳ್ತೀವಿ ನಾವು ಜನರಿಗೆ ಹೇಳೋಕ್ಕಿಂತ ಮುಂಚೆ ಏನೆಲ್ಲ ಮಾಡ್ಬೇಕು. ಇವತ್ತು ನಾವು ಶುರುವಾತಲ್ಲಿ ಕೇಳಿರ್ತೀವಿ ಪ್ರಾಡಕ್ಟ್ ಅನ್ನ ಜನರಿಗೆ ಹೇಳಿ ಅಂತೇಳಿ, ಹೇಳಕ್ ಹೋಗ್ಬಿಡ್ತೀವಿ ಡೈರೆಕ್ಟ್ ಆಗಿ. ಹಂಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಕನ್ವಿನ್ಸ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಸ್ಟೆಪ್ ಅಲ್ಲಿ ಹೇಳಿದ್ರೆ 100% ಎಲ್ಲರೂ ಕೂಡ ಕನ್ವಿನ್ಸ್ ಆಗ್ತಾರೆ. ಏನಂತಂದ್ರೆ ನಾವು ಶೇರ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಜನರಿಗೆ ಅಪ್ರೋಚ್ ಮಾಡ್ಬೇಕು, ಈ ತರ ಇದೆ ಈ ತರ ಇಲ್ಲ ಅಂತೇಳಿ. ಆಮೇಲೆ ಕ್ಯಾಶುವಲ್ ವಿಸಿಟ್, ಕ್ಯಾಶುವಲ್ ಟಾಕ್. ನಾವು ಬಿಸ್ನೆಸ್ ಹೇಳಕ್ಕಂತಾನೆ ಹೋದ್ರೆ ಅಲ್ಲಿ ಕೆಲವೊಂದು ಕನ್ವಿನ್ಸ್ ಆಗ್ಬೋದು, ಆಗ್ಲಿಕ್ಕಿಲ್ಲ. ಬಟ್ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಸುಮ್ನೆ ಭೇಟಿ ಆಗೋಣ ಅಂತ ಹೋಗಿ ಕೂಡ ಬಿಸ್ನೆಸ್ ಹೇಳಿ ಕನ್ವಿನ್ಸ್ ಮಾಡಿದವ್ರು ಎಷ್ಟೋ ಜನ ಇದಾರೆ. ಯಾಕಂದ್ರೆ ತುಂಬಾ ಗ್ಯಾಪ್ ಆಗಿರುತ್ತೆ, ಅವ್ರನ್ನು 10-12 ವರ್ಷ ಆಗಿರುತ್ತೆ ಭೇಟಿ ಆಗಲ್ದೆ. ನಮ್ ಸ್ಕೂಲ್ ಟೀಚರ್ ಇರ್ಬೋದು, ಹೈಸ್ಕೂಲ್ ಟೀಚರ್ ಇರ್ಬೋದು, ಎಷ್ಟೋ ದಿನ ಗ್ಯಾಪ್ ಆಗಿರುತ್ತೆ. ಅವಾಗ ನಮ್ಗೆ ಕ್ಯಾಶುವಲ್ ಆಗಿ ನಾವು ಮಾತಾಡಕಂತ ಹೋಗಿ ಅವಾಗ ಬಿಸ್ನೆಸ್ ಹೇಳಿದ್ರೆ ಓಕೆ. ಬಟ್ ನಾವು ಇಲ್ಲಿ ಡೈರೆಕ್ಟ್ ಬಿಸ್ನೆಸ್ ಗೆ ನಾವು ಅಪ್ರೋಚ್ ಮಾಡಕ್ ಹೋದಾಗ ನಮ್ಮಿಂದ ಇವ್ರಿಗೆ ಏನೋ ಬೆನಿಫಿಟ್ ಇದೆ ಅಂತೇಳಿ ಅವ್ರು ಅದನ್ನ ರಿಜೆಕ್ಟ್ ಮಾಡ್ಬೋದು. ಅದಕ್ಕಾಗಿ ಕಾಮನ್ ಆಗಿ ನಾವು ಅವ್ರ ಜೊತೆ ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳೋಣ. ಯಾವ ವ್ಯಕ್ತಿ ನಾವು ಹೇಳ್ಬೇಕು ಅನ್ಕೊಂಡಿದೀವೋ ಯಾವಾಗ ನಾವು ಕನ್ವಿನ್ಸ್ ಮಾಡಕ್ ಹೋಗ್ತೀವಿ, ಎಲ್ರು ಕನ್ವಿನ್ಸ್ ಮಾಡೋಂತ ಅಗತ್ಯ ಇಲ್ಲ, ಕನೆಕ್ಟ್ ಮಾಡ್ರೆ ಸಾಕು, ಆಟೋಮೆಟಿಕ್ಲಿ ನಮ್ ಜೊತೆ ಅವರು ಕನ್ವಿನ್ಸ್ ಆಗ್ತಾರೆ. ಓಕೆ. ಮತ್ತೆ ಇಲ್ಲಿ ಶೇರ್ ಮಾಡ್ಬೇಕಂದ್ರೆ ಹೇಳ್ಬೋದು, ಯಾವಾಗ್ಲೂ ಹೇಳ್ತಿರ್ತಾರೆ ಫೋನ್ ಮುಖಾಂತರ ಅಪಾಯಿಂಟ್ಮೆಂಟ್ ತಗೊಳ್ಳೋದಿರ್ಬೋದು, ಮತ್ತೆ ಅಪ್ಲೈನ್ ಸಪೋರ್ಟ್ ತಗೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಿರ್ಬೋದು. ಮತ್ತೆ 1 to 1 ಒಬ್ಬ ವ್ಯಕ್ತಿಗೆ ನಾವು ಡೈರೆಕ್ಟ್ ಆಗಿ ಬಿಸ್ನೆಸ್ ಹೇಳ್ಬೋದು, ಅಥವಾ ಹೋಮ್ ಮೀಟಿಂಗ್ ಮಾಡಿ 4-5 ಜನ ಕೂಡಿಸಿ ಅವಾಗ ಕೂಡ ಬಿಸ್ನೆಸ್ ಹೇಳ್ಬೋದು. ವಾರಕ್ಕೊಮ್ಮೆ ಪರಿವರ್ತನ್ ತರ ನಾವು ಮೀಟಿಂಗ್ ಮಾಡಿ ಬಿಸ್ನೆಸ್ ಅನ್ನ ಜನರಿಗೆ ಹೇಳ್ಬೋದು. ಅಥವಾ ದೊಡ್ಡ ದೊಡ್ಡ ಪರಿವರ್ತನಾ ಕಾರ್ಯಕ್ರಮಗಳು, ಅಶ್ವಮೇಧ, ಈ ತರ ಸಕ್ಸಸ್ ಸೆಮಿನಾರ್, ಈ ತರ ಸೆಮಿನಾರ್ಗಳಿಗೂ ಕೂಡ ಕರ್ಕೊಂಡು ಹೋಗೋದ್ರ ಮುಖಾಂತರ ಜನರಿಗೆ ನಮ್ ಬಿಸ್ನೆಸ್ ಅನ್ನ ಹೇಳ್ಬೋದು. ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಯಾರಾದ್ರೂ ಕೂಡ ಒಬ್ಬ ಪರಿವರ್ತನ್ ಅಟೆಂಡ್ ಆದಂತ ವ್ಯಕ್ತಿ ಅಂದ್ರೆ ದೊಡ್ಡ ಪರಿವರ್ತನ್. ಎಸ್, ಇಲ್ಲಿ ನಾನು ಧ್ರುವರಾಜ್ ಸರ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಒಂದು ದೊಡ್ಡ ಪರಿವರ್ತನಲ್ಲಿ ಅಶ್ವಮೇಧ ಈ ತರ ಕಾರ್ಯಕ್ರಮಗಳಲ್ಲಿ ಒಬ್ಬ ಹೊಸ ವ್ಯಕ್ತಿಗೆ ಏನೇನೆಲ್ಲ ಸಿಗ್ಬಹುದು? ಧ್ರುವರಾಜ್ ಸರ್ ಅವೈಲೇಬಲ್ ಇದ್ರೆ? ಎಸ್, ಓಕೆ, ಲೆಫ್ಟ್ ಆಯ್ತು. ಇಲ್ಲಿ ಯಾರಾದ್ರೂ ಮಾತಾಡ್ಬೋದಾ? ದೊಡ್ಡ ಕಾರ್ಯಕ್ರಮ ಅಟೆಂಡ್ ಆದಾಗ ನಾವು ಏನೆಲ್ಲ ಕಲಿಬಹುದು ಅಲ್ಲಿ? ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ ಒಬ್ರು ಲೀಡರ್ಸ್. ಓಕೆ, ಜಗನ್ನಾಥ್ ಸರ್ ಅನ್ಮ್ಯೂಟ್ ಕೊಡ್ತೀನಿ ನಿಮ್ಗೆ. ಒಂದು ದೊಡ್ಡ ಕಾರ್ಯಕ್ರಮ ಅಟೆಂಡ್ ಆದಾಗ ಏನೆಲ್ಲ ತಿಳ್ಕೊಬಹುದು ಅಲ್ಲಿ? ಎಸ್, ಧ್ರುವರಾಜ್ ಸರ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನಿಮ್ಗೆ. ಯಾರಾದ್ರೂ ಎಸ್, ವೆಲ್ಕಮ್ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ. ಒಂದು ದೊಡ್ಡ ಪರಿವರ್ತನೆ ಕಾರ್ಯಕ್ರಮ ಅಟೆಂಡ್ ಆದಾಗ ಒಬ್ಬ ಹೊಸ ವ್ಯಕ್ತಿಗೆ ಏನೆಲ್ಲ ಸಿಗ್ಬೋದು ಸರ್? ಹಾ ಸರ್, ಅಲ್ಲಿ ಎಲ್ಲ ಮುದುಕರಲ್ಲಿ ಯಾವ ರೀತಿ ಅಚೀವ್ಮೆಂಟ್ ಜನರಲ್ಲಿ ಸಿಗ್ತಾರೆ ಸರ್. ಅದೇ ರೀತಿ ನಾನು ಮೊನ್ನೆ ಸರ್ ಆ ಕಾರ್ಯಕ್ರಮದಲ್ಲಿ ನಮ್ಗೆ ತಿಳಿಸಿ ಸರ್, ಯಾವ ರೀತಿಯಲ್ಲಿ ಈ ಮುದುಕರಲ್ಲಿ ಯಶಸ್ವಿಯಾದ ವ್ಯಕ್ತಿಗಳು ಇದ್ದಾರೆ, ಅದೇ ರೀತಿ ಯಾವ ರೀತಿ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಬಿಟ್ರು ಸರ್. ಅದೆಲ್ಲ ಅರ್ಥ ಆಗ್ತದೆ ಸರ್ ಹೊಸಬರು ಬಂದವರಿಗೆ. ಸೂಪರ್ ಸರ್, ಸೂಪರ್. ಅಂಡ್ ದುರ್ಗರಾಜ್ ಸರ್ ವೆಲ್ಕಮ್. ಒಂದು ದೊಡ್ಡ ಕಾರ್ಯಕ್ರಮ ಅಟೆಂಡ್ ಆದಾಗ ಒಬ್ಬ ಹೊಸ ವ್ಯಕ್ತಿಗೆ ಏನೆಲ್ಲ ಸಿಗ್ಬಹುದು? ಅನ್ಮಿಟ್ ಕೊಟ್ಟಿದ್ದೀನಿ. ಓಕೆ ಓಕೆ ಡಿಯರ್ ಫ್ರೆಂಡ್ಸ್, ನೋಡ್ಬೋದು ಏನೆಲ್ಲ ಸಿಗುತ್ತೆ ಅನ್ನಕ್ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಪರಿವರ್ತನಾ ಕಾರ್ಯಕ್ರಮ ಅಟೆಂಡ್ ಆದಾಗ ಫಸ್ಟ್ ನಮಗೆ ಕಂಪನಿ ಬ್ಯಾಕ್ ಗ್ರೌಂಡ್, ಪ್ರಾಡಕ್ಟ್, ಪ್ಲಾನ್, ನಮ್ಮ ಡ್ರೀಮ್ಸ್ ಬಗ್ಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಅಚೀವ್ ಆದಂತ ಲೀಡರ್ಸ್ ಗಳ ಬಗ್ಗೆ ಗೊತ್ತಾಗುತ್ತೆ. ಕೊನೆಗೆ ಟಾಪ್ ಲೀಡರ್ಸ್ ಅವರ ಒಂದು ಸಕ್ಸಸ್ ಸ್ಟೋರಿ ಗೊತ್ತಾಗುತ್ತೆ. ಎಸ್, ಸಾಮಾನ್ಯ ವ್ಯಕ್ತಿ ಈ ತರ ಹೋರಾಟ ಕೊಟ್ಟು ಮೋದಿಕರಲ್ಲಿ ಈ ತರನು ಕೂಡ ಸಕ್ಸಸ್ ಆಗಿದಾನೆ ಅಂದ್ರೆ ನನ್ ಕೈಲಿ ಯಾಕಾಗಲ್ಲ, ನಾನು ಮಾಡ್ತೀನಿ ಅಂತೇಳಿ ಈ ತರ ಮೈಂಡ್ ಸೆಟ್ ಆಗುತ್ತೆ. ಕಾರ್ಯಕ್ರಮ ಯಾಕೆ ಅಟೆಂಡ್ ಆಗ್ಬೇಕು ಅಂತಂದ್ರೆ ಇದೇ ಕಾರಣಕ್ಕೆ. ಅಲ್ಲಿ ನಮ್ಮ ಒಬ್ಬ ವ್ಯಕ್ತಿಯ ಯೋಚನೆ ಬದಲಾಗುತ್ತೆ, ಅವನು ಕೂಡ ಬದಲಾಗ್ತಾನೆ. ಆಟೋಮೆಟಿಕ್ಲಿ ಅವನ ಸಕ್ಸಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಫಾಲೋ ಅಪ್. ಈ ಬಿಸ್ನೆಸ್ ನಾವು ಜನರಿಗೆ ಬಿಸ್ನೆಸ್ ಹೇಳ್ತೀವಿ, ಹೇಳಿದ್ಮೇಲೆ ಅವ್ರನ್ನ ಫಾಲೋ ಅಪ್ ಮಾಡೋದು ಕೂಡ ಇಂಪಾರ್ಟೆಂಟ್. ಇವತ್ತು ಹೇಳಿ ಕೈ ಬಿಟ್ರೆ ಎಲ್ರು ಕೂಡ ಎಲ್ಲಿ 1 ತಿಂಗಳು 2 ತಿಂಗಳು ಬಿಟ್ರೆ ಅವ್ರು ಎಲ್ಲಿ ಹೋಗಿದ್ರ ಅಂತ ಕೂಡ ಹುಡುಕಾಡಿದ್ರು ಸಿಗಲ್ಲ. ಬಟ್ ಅದಕ್ಕಾಗಿ ಯಾವ ವ್ಯಕ್ತಿ ಕಾರ್ಯಕ್ರಮ ಅಟೆಂಡ್ ಮಾಡಿಸ್ತೀವಿ, ಯಾರಿಗೆ ನಾವು ಬಿಸ್ನೆಸ್ ನ ಹೇಳ್ತೀವಿ, ಅವ್ರಿಗೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತದ್ದು. ಡೆಮೋ ಕೊಡ್ತೀವಿ, ಪ್ರೆಸೆಂಟೇಶನ್ ಮಾಡ್ತೀವಿ, ಏನೋ ಮಾಡ್ತೀವಿ, ಮಾಡಿದ ಒಂದು
ಎರಡು ದಿನದ ಒಳಗಡೆನೆ ಅವ್ರಿಗೆ ನಾವು ಏನ್ ರೀಕ್ರಿಯೇಷನ್ ಮಾಡೋಂಥದ್ದು, ಏನಾಯ್ತು ಸರ್, ಏನ್ ತಿಳ್ಕೊಂಡ್ರಿ, ಏನಿಲ್ಲ, ನೆಕ್ಸ್ಟ್ ಸ್ಟೆಪ್ ಏನು, ಏನ್ ಡಿಸಿಷನ್ ಮಾಡಿದ್ರಿ, ಈ ತರ ನೀವ್ ಕೇಳ್ತೀರಿ. ಮತ್ತೆ ಕಾರ್ಯಕ್ರಮ ಅಟೆಂಡ್ ಆದಂತ ವ್ಯಕ್ತಿ ಮತ್ತೆ ಫಾಲೋ ಅಪ್ ಮಾಡಕ್ ಹೋಗ್ತೀರಿ. ಅವಾಗ ಏನಾಗ್ತಾರೆ, ಕೆಲವೊಬ್ರು ಒಪ್ಕೊಳ್ತಾರೆ ಬಿಸ್ನೆಸ್ ಅನ್ನ. ಎಸ್ ಸರ್, ನಾನ್ ಮಾಡ್ತೀನಿ ಸರ್, ಒಳ್ಳೆ ಬಿಸ್ನೆಸ್ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಕೆಲವೊಬ್ರು ಒಪ್ಕೊಳ್ಳಲ್ಲ. ಒಳ್ಳೆ ನಾನು ರಿಸಲ್ಟ್ ನನಗಿದು ನನ್ನ ಕೈಲಿ ಆಗಲ್ಲ, ಏನೋ ಒಂದು ಹೇಳ್ತಾರ ಅವ್ರು. ಇದು ನನಗೆ ಆ ತರ ನೋಡಿದೀನಿ, ಬಿಟ್ಟಿದೀನಿ, ಮಾಡಿದೀನಿ, ನನಗ್ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ, ಆದ್ರೆ ಏನೀಗ ಒಳ್ಳೆ ಪ್ರಾಡಕ್ಟ್ ಇದೆ, ಏನಿವಾಗ ನಾನ್ ನೋಡಿದೀನಿ ಅಂತ ಸುಮಾರು ನೋಡಿದೀನಿ, ಮಾಡಿದೀನಿ, ನನಗೆಲ್ಲ ಗೊತ್ತು. ಈ ತರ ವ್ಯಕ್ತಿಗಳು ಕೂಡ ನಿಮ್ಗೆ ಸಿಗ್ತಾರೆ. ಸೊ ವಾಟ್ ಅಂದ್ರು ಸಮ್ ವಿಲ್ ವೇಟಿಂಗ್. ಕೆಲವೊಬ್ರು ಇರ್ತಾರೆ ಡೈಮಂಡ್, ಅವ್ರು ಕಾಯ್ತಾ ಇರ್ತಾರೆ ಒಂದ್ ಒಳ್ಳೆ ಅವಕಾಶ, ಒಂದ್ 10,000 ಎಕ್ಸ್ಟ್ರಾ ದುಡಿದ್ರೆ ನನ್ನ ಲೈಫ್ ಚೆನ್ನಾಗುತ್ತೆ, ಒಂದ್ ನನ್ನ ಡ್ರೀಮ್ ಅಚೀವ್ಮೆಂಟ್ ಮಾಡ್ಕೋಬೇಕು, ಒಂದ್ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಹೆಲ್ತ್ ಕಾಪಾಡ್ಕೋಬೇಕು. ಕೆಲವೊಬ್ರು ಕಾಯ್ತಾ ಇರ್ತಾರೆ, ಇಂಥ ಒಳ್ಳೆ ಅಪಾರ್ಚುನಿಟಿ ಸಿಗೋದೇನೆ ಕಾಯ್ತಾ ಇರ್ತಾರೆ. ಎಸ್, ಇವ್ರು ನಿಮ್ಮ ಅಚೀವರ್ಸ್, ಇವ್ರು ನಿಮ್ಮ ಡೈಮಂಡ್ಸ್. ಇವತ್ತು ನಾವು ಡೈಮಂಡ್ ಬಂಗಾರನ ಅಗಿಬೇಕಂತಾರೆ ಆಳವಾಗಿ ನಾವು ಹೋಗ್ಲೇಬೇಕು. ಮೇಲ್ಗಡೆ ಸಿಗುವಂತದ್ದೆಲ್ಲ ಕಸ ಕಡ್ಡಿ ಮಾತ್ರ. ಈ ತರ ವ್ಯಕ್ತಿಗಳು ನಮ್ಗೆ ಸಿಗ್ಬೇಕಂತಂದ್ರೆ ನಾವ್ ಹೇಳ್ತಾ ಹೋಗ್ಬೇಕು. ಇವ್ರಲ್ದ ನೆಕ್ಸ್ಟ್ ಹೇಳ್ತಾನೆ ಹೋಗ್ಬೇಕು. ಬಿಸ್ನೆಸ್ ಅನ್ನ ನಾವ್ ಎಲ್ಲಿವರೆಗೂ ನಾವ್ ಹೇಳ್ಬೇಕಪ್ಪ ಜನರಿಗೆ ಅಂತಂದ್ರೆ, ಎಲ್ಲಿವರೆಗೂ ನಮ್ ಬಿಸ್ನೆಸ್ ಬರ್ದಿಲ್ವೋ ಅಲ್ಲಿ ಮಟ್ಟ ಹೇಳಲೇಬೇಕು. ಬಿಸ್ನೆಸ್ ಮಾಡುವಂತ ಬಿಲ್ಡರ್ಸ್ ಎಲ್ಲಿವರೆಗೂ ಬರ್ತಾರ ಅಲ್ಲಿವರೆಗೂ ನಾವ್ ಹೇಳಲೇಬೇಕಾಗತ್ತೆ. ಅಂಡ್ ಸ್ಪಾನ್ಸರ್, ಯಾವ ವ್ಯಕ್ತಿಗಳು ಬಿಸ್ನೆಸ್ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, KYC ಅನ್ನ ಮಾಡಿ ಐಡಿ ಮಾಡಿದ ನಂತರ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋ ತರ ಮಾಡಿ ಶುರುವಾತ್, ಇವತ್ತು ನಾವೆಲ್ಲ ಏನ್ ಕೇಳ್ತಾ ಇದೀವಿ ಈ ತರ ಶುರುವಾತಿ ಕೊಡಿಸಿ ಅವ್ರಿಗೂ ಕೂಡ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂಥದ್ದು. ಓಕೆ, ಜೊತೆಗೆ ಸ್ಟ್ರಕ್ಚರ್. ಈ ಬಿಸ್ನೆಸ್ ಅಲ್ಲಿ ಒಂದು ಬ್ಯಾಲೆನ್ಸ್ಡ್ ಸ್ಟ್ರಕ್ಚರ್. ಇವತ್ತು ನಾವು ಮನುಷ್ಯನ ಬಾಡಿ ಇವತ್ತು ನಡೆದಾಡ್ತಾನೆ, ನಿಂತ್ಕೊಂಡಿದ್ದಾನೆ ಅಂದ್ರೆ ಒಂದು ಒಳ್ಳೆ ಸ್ಟ್ರಕ್ಚರ್ ಆಗಿ ಇವತ್ತು ಕಣ್ಣು, ಕಿವಿ, ಮೂಗು ಇರ್ಬೋದು, ಕೈ ಕಾಲು ಎಲ್ಲದೂ ಕೂಡ ಒಂದು ವ್ಯವಸ್ಥಿತವಾಗಿ ಜೋಡಣೆ ಆಗಿದ್ದಕ್ಕೆ ಮಾತ್ರ ಮನುಷ್ಯ ಇವತ್ತು ಸ್ಟ್ರಕ್ಚರ್ ಅಲ್ಲಿ ನಡೀತಾ ಇದ್ದಾನೆ. ಇವತ್ತು ಇವನ್ ಕುರ್ಚಿಗೂ ಕೂಡ 4 ಕಾಲು ಇರುತ್ತೆ, ಒಂದು ಬಿಲ್ಡಿಂಗು ಕೂಡ ಒಂದು 4 ಪಿಲ್ಲರ್ ಇರುತ್ತೆ. ಇದೇ ತರ ಯಾವಾಗ ನಾವು ಅಕ್ಯುರೇಟ್ ಆಗಿ ಒಂದು ಸ್ಟ್ರಕ್ಚರ್ ನ ಮೇಂಟೈನ್ ಮಾಡ್ತೀವಿ ಅವಾಗ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಇವತ್ತು ಒಂದು ಒಳ್ಳೆ ಟೀಮ್ ವರ್ಕ್ ಇರ್ಬೋದು, ಒಂದು ಹೈ ಇನ್ಕಮ್ ನ ನಾವು ಪಡ್ಕೋಬೇಕಂತಂದ್ರೆ ವಿಡ್ತ್ ಮತ್ತೆ ಡೆಪ್ತ್. ಇವತ್ತು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಂದು ಸ್ಟ್ರಕ್ಚರ್ ಅಗಲ ಮತ್ತೆ ಉದ್ದ ಏನಪ್ಪಾ ಅಂದ್ರೆ ಒಂದೇ ಸಮ ಇರ್ಬೇಕು. ಎಕ್ಸಾಂಪಲ್ ಇಲ್ಲಿ ನಾನು ಪವರ್ ಆಫ್ 8 ಇದನ್ನ ನಾನು ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಬ್ಬ ವ್ಯಕ್ತಿ, ನಾನು ಮೋದಿಕೇರ್ ಜಾಯ್ನ್ ಆಗಿದ್ದೀನಿ. ನಾನು 3,000 ರೂಪಾಯಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ತೀನಿ. ನನ್ನ ಟೀಮ್ ಅಲ್ಲಿ ಒಂದು 8 ಜನ ಫ್ರಂಟ್ ಲೈನ್ ಇದ್ದಾರೆ. ಅವರು ಕೂಡ ಒಬ್ಬೊಬ್ಬ ವ್ಯಕ್ತಿ 3,000 ರೂಪಾಯಿ ಪ್ರಾಡಕ್ಟ್ ಅನ್ನ ತಗೊಳ್ತಾರೆ ಮಿನಿಮಮ್. ಅಂದ್ರೆ ಒಂದು 1,500 BV ಬರುತ್ತೆ. ಒಬ್ಬ ವ್ಯಕ್ತಿ ನಿಮ್ ಕಡೆ 8 ಜನ ಇರ್ತಾರಲ್ಲ ನಿಮ್ ಡೌನ್ ಲೈನ್ಸ್, 8 ಜನನು ಕೂಡ ಒಬ್ಬೊಬ್ಬ ವ್ಯಕ್ತಿ 8 ಜನಕ್ಕೆ ಸ್ಪಾನ್ಸರಿಂಗ್ ಮಾಡ್ತಾರೆ. ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿನಿ. ನೀವು ಒಬ್ಬ ವ್ಯಕ್ತಿ 8 ಜನಕ್ಕೆ ಸ್ಪಾನ್ಸರ್ ಮಾಡ್ತೀರಾ. 8 ಜನರು ಕೂಡ ಒಬ್ಬೊಬ್ಬ ವ್ಯಕ್ತಿಗಳು 8 ಜನಕ್ಕೆ ಸ್ಪಾನ್ಸರ್ ಮಾಡ್ತಾರೆ. ಅಂದ್ರೆ 64 ಆಯ್ತು. 64 ಜನದ ಟೀಮ್ ಜೊತೆಗೆ ನೀವು ವರ್ಕ್ ಮಾಡಿ ಅವರಿಗೆ 8 ಜನರನ್ನ ನೀವು ಸಿಗೋದಕ್ಕೆ ಸಪೋರ್ಟ್ ಮಾಡಿದ್ದೆ ಆದ್ರೆ ನಾನು ಹೇಳ್ತೀನಿ ಈ ಬಿಸ್ನೆಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಪ್ಲಸ್ ಅಲ್ಲ, ಮಲ್ಟಿಪ್ಲೈ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅಂದ್ರೆ ಡಬಲ್ ಟು ಡಬಲ್. ಈ ತರ ಏನಾಗುತ್ತೆ, ದೊಡ್ಡ ಬಿಸ್ನೆಸ್ ಅನ್ನು ಕಟ್ಬೋದು. ಎಕ್ಸಾಂಪಲ್, ಇದೇ ಸ್ಟ್ರಕ್ಚರ್ ಅಲ್ಲಿ ನೀವು ವರ್ಕ್ ಮಾಡಿದ್ರೆ ಮೊದಲನೇ ತಿಂಗಳು 8 ಜನ ಇರ್ತೀರಾ, 13,000 BV ಅಂದ್ರೆ 510 ರೂಪಾಯಿ ಚೆಕ್ ಬರುತ್ತೆ. ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಅವಾಗ. 2ನೇ ತಿಂಗಳು 64 ಜನ ಇರ್ತೀರಾ, 15,000 ಬರುತ್ತೆ. 3ನೇ ತಿಂಗಳು 512 ಜನ ಇರ್ತೀರಾ, 1,35,000. 4ನೇ ತಿಂಗಳು 4,096 ಜನ ಇರ್ತಾರೆ, 4.5 ಲಕ್ಷ. 5ನೇ ತಿಂಗಳು 32,768 ಜನ ಇರ್ತಾರೆ. ಮಲ್ಟಿಪ್ಲೈ ಇದು ಅಂದ್ರೆ ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬ ವ್ಯಕ್ತಿ 8 ಜನಕ್ಕೆ ಸ್ಪಾನ್ಸರ್ ಮಾಡುವಂಥದ್ದು. 3,000+ ಪ್ರಾಡಕ್ಟ್ಸ್ ಅನ್ನ ಕೊಡಿಸುವಂಥದ್ದು. ಇದನ್ನ ಮಾಡಿದಾದ್ರೆ 24 ಲಕ್ಷ ಇರುತ್ತೆ ಇನ್ಕಮ್ 5ನೇ ತಿಂಗಳು. 6ನೇ ತಿಂಗಳು 2,62,144 ಜನ ಇರ್ತಾರೆ. 1,20,20,00,000 ಇನ್ಕಮ್ ಬರುತ್ತೆ. ಅಂದ್ರೆ ಇಲ್ಲಿ ಮಿನಿಮಮ್ 3,000 ರೂಪಾಯಿ ಪ್ರಾಡಕ್ಟ್ ತಗೊಳ್ಳೋಂಥ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 8 ಜನ ಸಿಗುವಂಥದ್ದು. ಎಷ್ಟು ಜನ ಸಿಕ್ಕಿರ್ತಾರೆ ಅವ್ರಿಗೆ ಮತ್ತೆ 8 ಜನ ಸಿಗುವಂಥದ್ದು. ಎಕ್ಸಾಂಪಲ್ ಇದು ಇಂಪಾಸಿಬಲ್ ಇರ್ಬೋದು, ಬಟ್ ಭವಿಷ್ಯದಲ್ಲಿ ಆಗತ್ತಲ್ಲ, ಇನ್ನು 10 ವರ್ಷ 50 ವರ್ಷಕ್ಕಾದ್ರೆ ಆಗತ್ತಲ್ಲ. ಅದಕ್ಕಾಗಿ ನಾನು ಹೇಳ್ತೇನೆ 8 ಜನ ಮಿನಿಮಮ್ ಸ್ಪಾನ್ಸರಿಂಗ್ ಅನ್ನ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಪರ್ಸನಲ್ ಚೆಕ್ ಕೂಡ ಜಾಸ್ತಿ ಬರುತ್ತೆ, ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಮಿನಿಮಮ್ 8 ಜನಕ್ಕೆ ಸ್ಪಾನ್ಸರ್ ಮಾಡಿ. ಓಕೆ, ಇದು ಸ್ಪಾನ್ಸರ್ ಯಾವ ರೀತಿ ಮಾಡ್ಬೇಕು ಸ್ಟ್ರಕ್ಚರ್ ಅಂತ ಹೇಳಿ. ಜೊತೆಗೆ ರೋಲ್ ಮಾಡಲ್, ಬಿ ಎ ರೋಲ್ ಮಾಡಲ್. ಎಸ್, ಇವತ್ತು ಯಾವುದೇ ರಂಗದಲ್ಲಿ ಇರ್ಬೋದು,
ಒಬ್ಬ ವ್ಯಕ್ತಿ ಮಾದರಿ ನಾಯಕ ನಾವು ಆಗಿದ್ದೆ ಆದ್ರೆ ನಮ್ಮನ್ನ ಫಾಲೋ ಮಾಡೋದು ಇವತ್ತು ನೋಡ್ಬೋದು ಫಾಲೋವರ್ಸ್ ಜಗ್ಗಿದ್ದಾರೆ, ತುಂಬಾ ಜನ ಇದಾರೆ. ಹೀರೋ ಎಷ್ಟು ಜನ ಇದಾರೆ? ಒಬ್ಬ ಯಶ್ಗೆ ಲಕ್ಷಾಂತರ ಜನ ಫಾಲೋವರ್ ಇದಾರೆ, ಒಬ್ಬ ರಾಜಕಾರಣಿಗೆ ಲಕ್ಷಾಂತರ ಜನ ಫಾಲೋ ಇದಾರೆ. ನೀವು ಲೀಡರ್ ಆಗಕ್ ರೆಡಿ ಇದ್ರೆ ನಿಮ್ಮನ್ನ ಫಾಲೋ ಮಾಡಕ್ ಲಕ್ಷಾಂತರ ಜನ ಬಂದೇ ಬರ್ತಾರೆ. ಇವತ್ತೆಲ್ರು ಕೂಡ ನಾನು ಅವ್ರ ಫ್ಯಾನು, ನಾನು ಇವ್ರ ಫ್ಯಾನ್ ಅಂತ ಎಲ್ರು ಫ್ಯಾನ್ ಆಗಕ್ ರೆಡಿ ಇದಾರೆ. ಹೀರೋ ಆಗಕ್ ರೆಡಿ ಆಗ್ಬೇಕಷ್ಟೇ ನಾವು. ಓಕೆ, ಇವರ ಬ್ರ್ಯಾಂಡ್ ಅಂಬಾಸಿಡರ್. ಇಲ್ಲಿ ಮೋದಿ ಕೇರ್ನ ಇವತ್ತು ಓನರ್ ಮೇನ್ ಅಂತಲ್ಲ, ಇವತ್ತು ಓನರ್ ಏನ್ ಅವಕಾಶ ಕೊಟ್ಟಿದ್ದಾನೆ ಅಂತಂದ್ರೆ ಪ್ರತಿಯೊಬ್ರು ನೀವು ಓನರೇ, ಪ್ರತಿಯೊಬ್ರು ನೀವು ಲೀಡ್ರೇ, ಆ ಪ್ರತಿಯೊಬ್ರು ಕೂಡ ಈ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ಇಲ್ಲಿ ಯಾವುದೇ ರೀತಿ ವಿರಾಟ್ ಕೊಹ್ಲಿ, ಸಚಿನ್ ಯಾರನ್ನೂ ಕೂಡ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇಟ್ಕೊಂಡಿಲ್ಲ. ನೀವೇ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್, ನೀವೇ ಕಂಪ್ನಿಗೆ ಮೇನ್ ಚೀಫ್ ಅಂದ್ರೆ ಗೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪವರ್ ಡ್ರೆಸ್ಸಿಂಗ್ ಇರ್ಬೋದು, ಚೆನ್ನಾಗಿ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಪ್ರಾಡಕ್ಟ್ ಪ್ರೆಸೆಂಟೇಶನ್ ಇರ್ಬೋದು, ಡೆಮೋ ಇರ್ಬೋದು, ಆನ್ ಟೈಮಿಗೆ ಇರ್ಬೋದು, ಬರುವಂತದ್ದು ಇರ್ಬೋದು, ಇವೆಂಟ್ ಗಳನ್ನ ಮಾಡುವಂತದ್ದು ಇರ್ಬೋದು. ಎಲ್ಲದರಲ್ಲೂ ಕೂಡ ನಾವು ಮಾದರಿ ಆಗ್ಬೇಕು. ಇವಾಗ ಎಕ್ಸಾಂಪಲ್ ಒಂದು ಡೆಮೋ ಮಾಡು ಅಂತ ಹೇಳ್ತೀವಿ ಅಂತಂದ್ರೆ ಡೆಮೋ ನಾವು ಮಾಡ್ತಾ ಇರ್ಬೇಕು. ಈ ತರ ಯಾವಾಗ ನಮ್ಮ ಟೀಮಿಗೆ ನಾವು ರೋಲ್ ಮಾಡಲಾಗ್ತೀವಿ, ಯಾವಾಗ ನಾವು ಜನಗಳಿಗೆ ನಾವು ಈ ಒಂದು ಕ್ಲಾರಿಟಿ ಕೊಡೋದ್ರ ಜೊತೆಗೆ ಸಪೋರ್ಟ್ ಅನ್ನು ಮಾಡೋದ್ರ ಜೊತೆಗೆ ನಾವ್ ಎಕ್ಸಾಂಪಲ್ ನಾವು ರೋಲ್ ಮಾಡಲಾಗಿವೆ. ಎಕ್ಸಾಂಪಲ್ ಇವಾಗ ಮೊನ್ನೆ ಯಶ್ನವ್ರಿಗೆ ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ನಿಮ್ ರೋಲ್ ಮಾಡಲ್ ಯಾರಂತಂದ್ರೆ ಡಾನ್ಸಿಂಗ್ ಅಲ್ಲಿ ನಮ್ ಪುನೀತ್ ಅಂತ ಹೇಳಿದ್ರು ಅವರು, ರಾಜ್ಕುಮಾರ್ ಅಂತ ಹೇಳ್ತಾರೆ ಕೆಲವೊಬ್ರು. ಅದೇ ತರ ಇವತ್ತು ನಾನು ಒಬ್ಬ ಕ್ರಿಕೆಟ್ ಹೊಸ ವ್ಯಕ್ತಿ ಇದ್ನ ಅಂದ್ರೆ ಕ್ರಿಕೆಟ್ ಆಡೋಕೆ ಅವ್ನು ವಿರಾಟ್ ಕೊಹ್ಲಿ ನನ್ ರೋಲ್ ಮಾಡಲ್ಲ ಅಂತ ಹೇಳ್ತಾರೆ. ಆ ಫೀಲ್ಡ್ ಅಲ್ಲಿ ನಾವ್ ಎಕ್ಸ್ಪರ್ಟ್ ಆಗಿದ್ದೆ ಆದ್ರೆ ನಾವ್ ಇನ್ನೊಬ್ರಿಗೆ ರೋಲ್ ಮಾಡಲಾಗ್ತೀವಿ. ಹೌದಲ್ಲ, ಈ ವ್ಯಕ್ತಿ ತರ ನಾನ್ ಆಗ್ಬೇಕು, ಸಂತೋಷ್ ಶೆಟ್ಟಿ ಸರ್ ತರ ನಾನ್ ಆಗ್ಬೇಕು, ಸುಂದರ್ ಸರ್ ತರ ನಾನ್ ಆಗ್ಬೇಕು, ಈಶ್ವರ್ ಸರ್ ತರ ನಾನ್ ಆಗ್ಬೇಕು. ಈ ತರ ಅವ್ರು ಏನೇನೆಲ್ಲ ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಅದ್ರಲ್ಲಿ ನಾನು ಕೂಡ ಎಕ್ಸ್ಪರ್ಟ್ ಆದ್ರೆ ಅವ್ರಿಗೆ ಏನ್ ಸಿಕ್ಕಿದೆ ಅದು ನನಗೂ ಸಿಗುತ್ತೆ. ಓಕೆ, ನನ್ನ ಟೀಮ್ನವ್ರು ಕೂಡ ನಾವು ಕೊಡಿಸ್ಬೋದು ಈ ತರ. ಅದೇ ರೀತಿ ಪರ್ಸನಲ್ ಪ್ರೋಗ್ರೆಸ್. ಈ ಬಿಸ್ನೆಸ್ ಅಲ್ಲಿ ಗೆಲ್ಬೇಕಂದ್ರೆ ಮೇಜರ್ ಆಗಿ ಈ ಒಂದು ಬಿಸ್ನೆಸ್ ನ ಒಂದು ಹಾರ್ಟ್ ಬಟನ್ ಅಂದ್ರೆ ಟ್ರೈನಿಂಗ್ ಮೀಟಿಂಗ್. ಯಾವ ವ್ಯಕ್ತಿ ಇವತ್ತು ಡೆಮೋದಲ್ಲಿ ಎಕ್ಸ್ಪೋರ್ಟ್ ಇರ್ಬೋದು, ರಿಟೇಲ್ ಚೆನ್ನಾಗಿ ಮಾಡ್ಬೋದು, ಒಂದು ದೊಡ್ಡ ಟೀಮ್ ಅನ್ನ ಕಟ್ಟಿರ್ಬೋದು, ಬಟ್ ಟ್ರೈನಿಂಗ್ ಮೀಟಿಂಗ್ ಇಂದ ದೂರ ಉಳ್ಕೊಂಡ್ರೆ ಎಲ್ಲದೂ ಕೂಡ ಕೊಲ್ಯಾಪ್ಸ್ ಆಗಿದೆ. ಟ್ರೈನಿಂಗ್ ಮೀಟಿಂಗ್ ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಟ್ರೈನಿಂಗ್ ಮೀಟಿಂಗ್ ಯಾರು ಅಟೆಂಡ್ ಆಗ್ತಾರೆ ಆ ವ್ಯಕ್ತಿಗಳು ಎಲ್ಲದನ್ನು ಕೂಡ ತಡೆ ಅಂದ್ರೆ ಅದನ್ನೆಲ್ಲದನ್ನು ಕೂಡ ಮೀರಿ ಸಕ್ಸಸ್ ಅನ್ನ ಪಡ್ಕೊಳ್ತಾನೆ. ಯಾಕಂದ್ರೆ ಟ್ರೈನಿಂಗ್ ಮೀಟಿಂಗ್ ಅಲ್ಲಿ ನಮಗೆ ಸ್ಕಿಲ್ ಸೆಟ್ ಆಗುತ್ತೆ, ಮೈಂಡ್ ಸೆಟ್ ಆಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಹೌದಾ, ಒಂದು ಯಾವ ರೀತಿ ನಾವು ಪ್ರಾಸ್ಪೆಕ್ಟಿಂಗ್ ಮಾಡುವಂತ ಟೆಕ್ನಿಕ್ಸ್ಗಳು, ಬಿಸ್ನೆಸ್ ಟೆಕ್ನಿಕ್ಗಳು ನಮಗೆ ಸಿಗುತ್ತೆ. ಅಲ್ಲಿಂದ ನಾವ್ ಏನೂ ಇಲ್ಲ ಜೀರೋ ಇರುವಂತ ವ್ಯಕ್ತಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಗೆಲ್ಬಹುದು. ಶುರುವಾತ್ ಇರ್ಬೋದು, ಪ್ರಾಡಕ್ಟ್ ಟ್ರೈನಿಂಗ್ ಇರ್ಬೋದು, ರಫ್ತಾರ್ ಇರ್ಬೋದು, ವರ್ಕ್ಶಾಪ್ ಇರ್ಬೋದು, ಕಂಪನಿ ಇಟ್ಕೊಳ್ಳುವಂತ ಎಲ್ಲ ಇವೆಂಟ್ ಅನ್ನ ಪ್ರತಿಯೊಬ್ರು ಕೂಡ ಇಲ್ಲಿ ಅಟೆಂಡ್ ಆಗ್ಲೇಬೇಕು ದೊಡ್ಡ ಮಟ್ಟದಲ್ಲಿ ಗೆಲ್ಲೋದಕ್ಕೆ. ಅದೇ ರೀತಿ ಪರಿವರ್ತನೆ ಅಂತ ಕರೆದ್ವಿ, ಆಜಾದಿ ಫೆಸ್ಟ್. ಇಲ್ಲಿ ಸಕ್ಸಸ್ ಆದಂತ ವ್ಯಕ್ತಿಗಳು ಅವರ ಸಕ್ಸಸ್ ಸ್ಟೋರೀಸ್ ಅನ್ನ ಹೇಳ್ತಿರ್ತಾರೆ, ಇಲ್ಲಿ ಕೂಡ ನಾವು ಅಟೆಂಡ್ ಆಗ್ಬೇಕು. ಜೊತೆಗೆ ಡೈಮಂಡ್ ಕ್ಲಾಸ್. ಇವತ್ತು ನಾನು ಪರ್ಸನಲಿ ಬಿಗಿನಿಂಗ್ ಡೇಸ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಉಳ್ಕೋಬೇಕಂದ್ರೆ ಡೈಮಂಡ್ ಕ್ಲಾಸೇ ಕಾರಣ. ನಮ್ಮ ಶಿವಪ್ ಸರ್ ಯಾವಾಗ್ಲೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ರು, ಎಸ್ ಡೈಮಂಡ್ ಕ್ಲಾಸ್ ಕೇಳಿ ಅಂತೇಳಿ. ಬಟ್ ಡೈಮಂಡ್ ಕ್ಲಾಸ್ ಕೇಳಿದ್ದಕ್ಕೇನೆ ನಾವು ಈ ತರ ಬದಲಾಗ್ತಾ ಇರೋದು. ಎಸ್, ಡೈಮಂಡ್ ಕ್ಲಾಸ್ ಅಲ್ಲಿ ಸಕ್ಸಸ್ ಆದಂತ ವ್ಯಕ್ತಿಗಳ ಸಕ್ಸಸ್ ಸ್ಟೋರಿ ಬರ್ತಾ ಇರುತ್ತೆ, ಪ್ರಾಡಕ್ಟ್ ಟ್ರೈನಿಂಗ್ ಬರ್ತಾ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅದಕ್ಕಾಗಿ ಜೊತೆಗೆ ಡುಪ್ಲಿಕೇಶನ್, ಹೋಮ್ ಮೀಟಿಂಗ್ ಇರ್ಬೋದು, ಡೆಮೋ ಇರ್ಬೋದು, ಅಥವಾ ನಾವು ಕಾರ್ಯಕ್ರಮಕ್ಕೆ ಬರುವಂತದ್ದು ಇರ್ಬೋದು, ಎಲ್ಲದ್ರೂ ಕೂಡ ಪ್ರಾಡಕ್ಟ್ ಡೆಮೋ ಮಾಡುವಂತದ್ದು ಇರ್ಬೋದು, ಮತ್ತೆ ಎಲ್ಲ ವಿಚಾರದಲ್ಲೂ ಕೂಡ ನಾವು ಏನ್ ಮಾಡ್ತೀವೋ ಅದನ್ನೇ ನಮ್ಮ ಟೀಮ್ ಅವ್ರು ಮಾಡ್ತಾರೆ. ಹೌದಾ, ಅದಕ್ಕಾಗಿ ಇವತ್ತು ನಾವು ನೋಡಿರ್ಬೋದು ಗಾಂಧೀಜಿ ಸ್ಟೋರಿ ಎಲ್ಲ ಕೇಳಿರ್ತೀವಿ ನಾವು. ಒಬ್ಬ ಸಣ್ಣ ಮಗು ಬರ್ತಾನೆ, ಅವನ ಹತ್ರ ಬೆಲ್ಲ ತಿಂತಾ ಇದೆ ನನ್ ಮಗ ಜಾಸ್ತಿ ಅಂತ ಗಾಂಧೀಜಿಗೆ ಹೇಳ್ದಾಗ ಅವ್ರು 1 ವಾರ ಬಿಟ್ಟು ಬನ್ನಿ ಹೇಳ್ತೀನಿ ಅಂತ ಹೇಳ್ತಾರೆ. ಆತರ ಯಾಕೆ ಹೇಳಿದ್ರು ಅಂತಂದ್ರೆ ಅವರು 1 ವಾರ ಬೆಲ್ಲ ತಿನ್ನೋದನ್ನ ಬಿಡ್ತಾರೆ, ಬಿಟ್ಟು ಅವಾಗ ಹೇಳ್ತಾರೆ ಮಗು ಬೆಲ್ಲ ತಿನ್ಬೇಡ ಅಂತೇಳಿ. ಸರ್, ಗಾಂಧೀಜಿ ಅವರೇ ನೀವು ಮೊದ್ಲೇ 1 ವಾರದ ಮುಂಚೆನೆ ಹೇಳ್ಬೋದಿತ್ತಲ್ಲ, 1 ವಾರ ಬಿಟ್ಟು ಯಾಕೆ ಬರಕ್ ಹೇಳಿದ್ರ ಅಂತ ತಾಯಿ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬೆಲ್ಲ ತಿಂತಿದ್ದೆ, ಇವಾಗ ನಾನು ಅದನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಆ ಮಗುಗೆ ಹೇಳಿದೆ ನೀನು ಕಡಿಮೆ ಮಾಡ್ಕೊ ಅಂತೇಳಿ. ಇಲ್ಲಿ ಏನಂತಂದ್ರೆ ನಾವು ಒಬ್ಬ ಲೀಡರ್ ಆಗಿದ್ದೀವಿ ಅಂತಂದ್ರೆ ನಾವು ಕೂಡ ಲೀಡರ್ನ ಸೃಷ್ಟಿ ಮಾಡ್ಬೇಕಾಗತ್ತೆ. ಓಕೆ, ನಾವ್ ಏನ್ ಮಾಡ್ತೀವೋ ಅದನ್ನೇ ನಮ್ಮ ಟೀಮಲ್ಲಿ ಮಾಡ್ತಾರೆ. ಇವತ್ತು ನೋಡ್ಬೋದು ಹೇಳಿದ್ದನ್ನ ಯಾರು ಮಾಡಲ್ಲ, ಮಾಡಿದ್ದನ್ನೇ ಮಾಡ್ತಾರೆ. ಸಾಕಷ್ಟು ಎಕ್ಸಾಂಪಲ್ ನೀವು ನೋಡ್ಬೋದು. ಇವತ್ತು ನಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ, ಬಟ್ ಅವರು ಯೂಸ್ ಹ್ಞೂ ಅಂತಾರೆ ಅಷ್ಟೇ, ಮಾಡಲ್ಲ. ಅಂದ್ರೆ ಮೊಬೈಲ್ ಯೂಸ್ ಮಾಡೋದು ಬಿಡಲ್ಲ. ಬಟ್ ಅದೇ ನಾವು ಮೊಬೈಲ್ ಅನ್ನ ಯೂಸ್ ಮಾಡದೇ ಇದ್ರೆ ಅವರು ಕೂಡ ಮಾಡದೇ ಇರೋಕೆ ಟ್ರೈ ಮಾಡ್ತಾರೆ. ಅದಕ್ಕಾಗಿ ನಾವೇನ್ ಹೇಳ್ತೀವೋ ಅದು ಮಾಡಲ್ಲ, ನಾವೇನ್ ಮಾಡ್ತೀವೋ ಅದನ್ನ ನೋಡ್ತಿರ್ತಾರೆ, ಅದನ್ನ ನಮ್ಮ ಟೀಮ್ ಮಾಡುತ್ತೆ. ಓಕೆ ಸರ್, ಹಾಗಾದ್ರೆ ಡುಪ್ಲಿಕೇಶನ್ ಅಂದ್ರೆ ಏನಂತ ಕೇಳ್ಬೋದು. ಇಲ್ಲಿ ಫಸ್ಟ್ ಕಲಿಬೇಕು,
ಕಲ್ತಿದ್ದನ್ನ ಅಳವಡಿಸ್ಕೋಬೇಕು, ಅಳವಡಿಸ್ಕೊಂಡ್ಮೇಲೆ ಅದನ್ನ ಕಲಿಸ್ಬೇಕು. ಅವ್ರಿಗೂ ಕೂಡ ಈ ತರ ಬಿಸ್ನೆಸ್ ಮಾಡೋ ತರ ಹೇಳ್ಕೊಡ್ಬೇಕು. ಅವ್ರ ಟೀಮಿಗೆ ಅವ್ರು ಕಲಿಸುವಂತೆ ರೆಡಿ ಮಾಡ್ಬೇಕು ಅವ್ರು. ಇದು ಡುಪ್ಲಿಕೇಶನ್. ಯಾಕೆ ಇಲ್ಲಿ ನಾವು ಸಕ್ಸಸ್ ಆದಂತ ವ್ಯಕ್ತಿಗಳ ಜೊತೆ ಬೆರಿಬೇಕು ಅಂತಂದ್ರೆ, ನಾವ್ ಹೇಳ್ತೀವಿ ಇವಾಗ ಒಬ್ಬ ಪರ್ಫೆಕ್ಟ್ ನಾವ್ ಯಾಕೆ ಆಗ್ಬೇಕಂತಂದ್ರೆ, ಇವತ್ ನಾವು ಕೆಂಡದ ತರ ಇದೀವಿ ಅಂತ ತಿಳ್ಕೊಳ್ಳಿ. ನಿಮ್ ಜೊತೆ ಒಬ್ಬ ಹೊಸ ವ್ಯಕ್ತಿ ಬರ್ತಾನೆ, ನೀವು ಅವ್ರಿಗೆ ಟಚ್ ಆದ್ರೆ ಏನಾಗುತ್ತೆ, ಅವರು ಕೂಡ ಕೆಂಡ ಆಗ್ತಾರೆ. ಬಟ್ ನಾನ್ ಹೇಳ್ತೀನಿ, ಒಂದು ಇದ್ದಿಲ್ ಜೊತೆ ನಾವು ಕಲ್ತ್ರೆ, ನಾವು ಕೆಂಡ ಇರತ್ತೆ, ಒಂದು 100 ಇದ್ಲಿ ಇರುತ್ತೆ, ಅದ್ರಲ್ಲಿ ಒಂದು ಕೆಂಡ ಬಿದ್ರೆ ಅದು ಇದ್ಲಾಗಿ ಹೋಗುತ್ತೆ, ಬೆಂಕಿ ಹಾರಿ. ಬಟ್ ಅದೇ 100 ಕೆಂಡ ಇರತ್ತೆ, ಅದ್ರಲ್ಲಿ ಒಂದು ಇದ್ಲು ಹಾಕಿದ್ರೆ ಅದು ಕೂಡ ಕೆಂಡ ಆಗತ್ತೆ. ಇಲ್ಲಿ ನಾವೇನಂದ್ರೆ ಸಕ್ಸಸ್ ಆದಂತ ವ್ಯಕ್ತಿಗಳ ಜೊತೆ ನಾವು ಯಾವಾಗ ಬೆರಿತಾ ಹೋಗ್ತೀವಿ, ನಾವು ಅವ್ರ ತರನೇ ಆಗ್ತಾ ಹೋಗ್ತೀವಿ. ಫೇಲ್ಯೂರ್ ಜೊತೆ ನಾವು ಬೆರಿತಾ ಹೋದ್ರೆ ನಾವು ಅವ್ರ ತರನೇ ಆಗ್ತೀವಿ. ನಮ್ಮ ಹತ್ರ ಕೆಪಾಸಿಟಿ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಬಟ್ ಎಲ್ಲ ವೇಸ್ಟ್ ಆಗೋಗುತ್ತೆ ಅದೇ ತರ ವ್ಯಕ್ತಿಗಳ ಜೊತೆ ಕಲ್ತ್ರೆ ನಾವು. ಓಕೆ, ಯಾಕೆ ಇಷ್ಟೊತ್ತು ಈ ತರ ಕ್ಲಾಸ್ಗಳನ್ನ ಯಾಕೆ ಕೇಳ್ಬೇಕು, ಇವ್ರನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ ಬಂದಿರ್ತೀವಿ, ಹೋಗ್ತಾ ಇದೀವಿ ಎಲ್ಲಿಗಂತಾನೆ ಗೊತ್ತಿಲ್ಲದೆ ಹೋಗ್ತಾ ಇದ್ರೆ ಏನು ಕೂಡ ಸಾಧ್ಯ ಇಲ್ಲ. ಇಲ್ಲಿ ನಮ್ ಟೈಮ್ ಉಳಿಬೇಕು, ನಮ್ಮ ಎನರ್ಜಿ ಉಳಿಬೇಕು, ನಮ್ಮ ಹಣ ಉಳಿಬೇಕಂತಂದ್ರೆ ನಾವು ಈ ವ್ಯವಸ್ಥೆಯನ್ನ ಫಾಲೋ ಮಾಡ್ಲೇಬೇಕು. ಇಷ್ಟೊತ್ತು ಏನ್ ಹೇಳಿದ್ವಲ್ಲ ಇದನ್ನ ಫಾಲೋ ಮಾಡ್ಲೇಬೇಕು. ಯಾಕೆ ಅಂತ ಕೇಳ್ಬೋದು. ಇವಾಗ ನೋಡ್ಬೋದು, ಬಿಸ್ನೆಸ್ ಮಾಡ್ತಾ ಇದೀವಿ ಹೆಂಗೋ ನಮಗ್ ಬಂದಂಗ್ ಮಾಡೋದಲ್ಲ, ಇಲ್ಲಿ ಒಂದು ವ್ಯವಸ್ಥೆ ಇದೆ. ಈಗ ರೌಂಡ್ ಇರುವಂತ ಗಾಲಿನ ನಾವು ಚೌಕಾಕಾರ ಮಾಡಿ ಓಡಿಸ್ತೀವಿ ಅಂದ್ರೆ ಆಗಲ್ಲ, ಇದನ್ನೇ ಮಾಡ್ಬೇಕು. ಯಾಕಂದ್ರೆ ಸುರೇಖ ಭಾರ್ಗವ ಮೇಡಮ್ ಹಿಡ್ಕೊಂಡು ಇವನ್ ವಿಶ್ವರ್ ಸರ್ ವರ್ಗೂ ಕೂಡ ಅವ್ರು ಮಾಡಿದ್ದು ಇದನ್ನೇ. ಸರ್ ನಾನು ಇದನ್ನೇ ಮಾಡ್ಬೇಕ, ಎಸ್, ಅವ್ರಿಗೆ ಏನ್ ಸಿಕ್ಕಿದೆ, ಕಾರು ಮನೆ ಅದೆಲ್ಲ ನಿನಗೂ ಇದೇ ಬೇಕಂದ್ರೆ ಇದನ್ನೇ ಮಾಡ್ಬೇಕು. ನಮಗ್ ಬಂದಂಗ ಇಷ್ಟ ಬಂದಂಗೆಲ್ಲ ಬಿಸ್ನೆಸ್ ಮಾಡೋದಾಗಲ್ಲ, ಹಿಂಗ್ ಮಾಡಿದ್ರೆ ಮಾತ್ರ ಗೆಲ್ತಾರೆ ಅಂತೇಳಿ ಒಂದು ರೆಡಿಮೇಡ್ ಸಿಸ್ಟಮ್ ಮಾಡ್ಕೊಟ್ಟಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಫಾಲೋ ಮಾಡೋಣ ಅಂತ ಹೇಳ್ತಾ, ಎಸ್, ಅದೇ ರೀತಿ ನೋಡ್ಬೋದು, ಇಲ್ಲಿ 4 ತರ ಕಸ್ಟಮರ್ ಬರ್ತಾರೆ. ಏನಂತಂದ್ರೆ, ಒಬ್ರು ಕಸ್ಟಮರ್ ಸುಮ್ನೆ ಪ್ರಾಡಕ್ಟ್ ತಗೊಳ್ಳೋದು, ಸುಮ್ನೆ ಯೂಸ್ ಮಾಡೋದು. ಇನ್ನೊಬ್ರು ರಿಜಿಸ್ಟರ್ ಕಸ್ಟಮರ್, ಅವ್ರು ID ಮಾಡ್ಸಿರ್ತಾರೆ, ಪ್ರಾಡಕ್ಟ್ ತಗೊಳ್ತಾರೆ, ಅವ್ರಿಗೆ ಡಿಸ್ಕೌಂಟ್ ಅಲ್ಲಿ ಕೊಡುವಂತದ್ದು, ಓಕೆ, ಬೆನಿಫಿಟ್ ಅನ್ನ ಕೊಡಿಸುವಂತದ್ದು. ಕೆಲವೊಬ್ರು ರಿಟೇಲರ್ ಅಂಡ್ ಕನ್ಸಲ್ಟೆಂಟ್, ಈ ತರ ಟ್ರೈನಿಂಗ್ ಮೀಟಿಂಗ್ ಬರ್ತಾ ಇರ್ತಾರೆ, ಸಣ್ಣ ಪುಟ್ಟ ರಿಟೇಲ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಬರ್ತಾರೆ ಡ್ರೀಮರ್ಸ್, ಲೀಡರ್ಸ್, ಅವ್ರು ಎಲ್ಲದಕ್ಕೂ ಕಮಿಟ್ ಆಗಿರ್ತಾರೆ. ಕಾರ್ಯಕ್ರಮ, ಇವೆಂಟು, ಟೀಮ್ ಕಟ್ಟೋದು, ಡೆಮೋ ಮಾಡೋದು, ಎಲ್ಲದಕ್ಕೂ ಅವ್ರು ಇನ್ವಾಲ್ವ್ ಆಗಿರ್ತಾರೆ. ಅವ್ರು ಲೀಡರ್, ಅವರು ಡ್ರೀಮರ್. ಈ ತರ ವ್ಯಕ್ತಿಗಳು 4 ತರ ವ್ಯಕ್ತಿಗಳು ಬರ್ತಾರೆ. ಯಾರಿಗೂ ಫೋರ್ಸಬಲ್ ಇಲ್ಲ, ಯಾರು ಯಾವ ತರ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಅದೇ ತರ ಸಪೋರ್ಟ್ ಮಾಡುವಂತದ್ದು. ಎಸ್, ನೀನ್ ಕಸ್ಟಮರ್ ಪ್ರಾಡಕ್ಟ್ಸ್ ತಗೋ, ನೀ ರಿಟೇಲ್ ಮಾಡ್ತೀಯಾ, ನೀ ರಿಟೇಲ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ಕೊಡು. ಏನಾದ್ರು ನೀನು ದೊಡ್ಡ ಕನಸಿದ್ಯಾ, ನೀನ್ ಬಾ, ನೀನು ಪ್ರತಿಯೊಂದು ಇವೆಂಟ್ಗೆ ಅಟೆಂಡ್ ಆಗೋ, ನಿನಗೆ ನಾ ಸಪೋರ್ಟ್ ಮಾಡಿ. ಈ ತರ ಇದ್ರಲ್ಲಿ ನಾವ್ ಯಾವ ಕ್ಯಾಟಗರಿಲಿ ಇದ್ರ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಬಿಸ್ನೆಸ್ ಗೆ ಬೇಕಾಗಿರೋದೇನು, ಇಲ್ಲಿ ದುಡ್ಡು ಹಾಕ್ಬೇಕಾ, ಅಂಗಡಿ ಇಡಬೇಕಾ, ಪ್ರಾಡಕ್ಟ್ ತಯಾರು ಮಾಡ್ಬೇಕಾ, ಏನು ಇಲ್ಲ. ಇಲ್ಲಿ ನಾವು ಒಂದು ದೊಡ್ಡ ಕನಸನ್ನ ಇಟ್ಕೊಂಡು ಬಿಗಿನಿಂಗ್ ಡೇಸ್ ಅಲ್ಲಿ, ಇವತ್ತು ನಾವು ಇನ್ಕಮ್ ನೆಚ್ಚಿ ಬಂದ್ರೆ ಯಾವ್ದು ಕೂಡ ಆಗಲ್ಲ. ಯಾವಾಗ ಸೇವಾ ಮನೋಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ, ಒಬ್ಬೊಬ್ರಿಗೆ ಒಳ್ಳೇದಾಗುತ್ತೆ, ಒಬ್ರಿಗೊಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತೀವಿ, ಒಬ್ರಿಗೆ ಅವಕಾಶ ಕೊಡ್ತೀವಿ, ಒಬ್ರಿಗೊಂದು ಅವ್ರು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಒಂದು ಸಪೋರ್ಟ್ ಮಾಡ್ತೀವಿ. ಈ ಮನೋಭಾವನೆಯಿಂದ ಯಾವಾಗ ನಾವು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ರಿಸಲ್ಟ್ ಆಟೋಮೆಟಿಕ್ ಬರ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಜ್ಞಾನ ತಗೋಬೇಕು. ಆಮೇಲೆ ನಿರಂತರವಾಗಿ ನಾವು ಯಾವಾಗ ಪರಿಶ್ರಮ ಆಗ್ತೀವೋ, ಹೊಸ ಐಡಿಯಾಗಳ ಸ್ಕಿಲ್ಗಳನ್ನ ಯಾವಾಗ ಕಲಿತೀವೋ ದೊಡ್ಡ ಮಟ್ಟದಲ್ಲಿ ಗೆಲ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೀಡರ್ಸ್. ಇಷ್ಟೊತ್ತು ಈ ಒಂದು ಸೆಷನ್ ನ ಪಾರ್ಟ್ ಆಗಿದ್ದಕ್ಕೆ. ಇವತ್ತು ನೋಡ್ಬೋದು ಹಬ್ಬ ಇದೆ, ಮತ್ತೊಂದಿದೆ, ಅದ್ರ ಜೊತೆಗೇನು ಕೂಡ ಬಿಡು ಮಾಡ್ಕೊಂಡು, ಎಸ್ ನಾನ್ ಕಲಿಬೇಕು, ಏನಾದ್ರು ಬದ್ಲಾಗ್ಬೇಕು, ಮುಂದಿನ ಮೊಹರಂ ಬರೋದ್ರೊಳಗೆ ಏನಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಇನ್ಕಮ್ ತಗೋಬೇಕು. ಮುಂದಿನ ಮೊಹರಂ ಅಂದ್ರೆ ನೆಕ್ಸ್ಟ್ ಬರುವಂತ ಮೊಹರಂ ಅಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಗ್ರ್ಯಾಂಡ್ ಆಗಿ ಇನ್ನು ಅವಾಗ ಹಬ್ಬ ಮಾಡ್ಬೇಕಂತೇಳಿ ಯಾರು ಡ್ರೀಮ್ ಇಟ್ಕೊಂಡಿದೆ ಅವರು ಈ ಕ್ಲಾಸ್ ಅನ್ನ ಎಲ್ಲರೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ದೊಡ್ಡ ಮಟ್ಟದಲ್ಲಿ ಗೆಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತೆಲ್ಲದು ಕೂಡ ಇಮಿಡಿಯೇಟ್ಲಿ ಬರುತ್ತೆ ಅಂತಲ್ಲ, ಓಕೆ, ಇಲ್ಲಿ ಪರ್ಫೆಕ್ಟ್ ಯಾರು ಇಲ್ಲ. ಇದನ್ನ ಇವಾಗ ಒಮ್ಮಿಗ್ಲೇ ಬರೋದು ಅಲ್ಲ, ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಇದನ್ನ ಇವತ್ತೇನ್ ಹೇಳಿದ್ವಿ ಅದನ್ನ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ದಿನೇ ಮಾಡ್ತಾ ಅದರಲ್ಲಿ ಒಂದಿನ ಎಕ್ಸ್ಪರ್ಟ್ ಆಗ್ತೀವಿ, ದೊಡ್ಡ ಮಟ್ಟದಲ್ಲಿ ಗೆಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೀಡರ್ಸ್, ಇಷ್ಟೊತ್ತು ಈ ಸೆಷನ್ ಕೇಳಿದ್ದಕ್ಕೆ. ಎಸ್, ಅದೇ ರೀತಿ ಅವಕಾಶ ಕೊಟ್ಟು ಬೆಳೆಸ್ತಿರುವಂತ ಎಲ್ಲ ಅಪ್ಲೈ ಲೀಡರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ಓವರ್ ಟು ಯು ಸುನಿತಾ ಮೇಡಮ್.